ಶಿರಸಿ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಯುತ ಸತೀಶ್ ನಾಯಕ್ ಬಾವಿಕೇರಿ ಹಾಗೂ ಹಳಿಯಾಳ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಯುತ ಪ್ರಶಾಂತ್ ನಾಯಕ್ ಬೇರಿಕೇರಿ ಇವರಿಗೆ ನಾವು ದಾಂಡೇಲಿ ಶಿಕ್ಷಕ ಬಳಗದಿಂದ ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ತುಂಬಾ ಮುತುವರ್ಜಿಯನ್ನು ವಹಿಸಿಬಿಟ್ಟು ವರುಣನ ಕೃಪಾ ಕಟಾಕ್ಷದ ನಡುವೆಯೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಎಲ್ಲ ದಾಂಡೇಲಿ ಶಿಕ್ಷಕ ಬಳಗದ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಪುಷ್ಪ ಕೊಡೋದ್ರ ಮೂಲಕ ಅವರಿಗೆ ಸ್ವಾಗತವನ್ನು ವೇದಿಕೆ ಹಾಗೆ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತಿಂದು ಇಡೀ ನಮ್ಮ ಹಳಿಯಾಳ ಭಾಗಕ್ಕೆ ಬಳಗದವರು ಪ್ರೀತಿಪೂರ್ವಕವಾಗಿ ನಿಮಗೆ ಸ್ವಾಗತವನ್ನ ಬಯಸ್ತೇವೆ ಸರ್. ಈ ಹಾಗೆ ಜೊತೆ ಯಾವಾಗಲೂ ಕೂಡ ಕೈ ಜೋಡಿಸಂತಹ ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು, ಜೊತೆಗೆ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀಯುತ ವಾಸರೆ ಸರ್ ನಮ್ಮ ಜೊತೆ ಯಾವಾಗಲೂ ಶಿಕ್ಷಕರ ಜೊತೆ ಇರ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ನಮಗೆ ಸಹಕಾರವನ್ನು ನೀಡ್ತಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಅವರು ಇಲ್ಲಿ ಬಂದಿರ್ತಾರೆ. ಅವರನ್ನು ಆಹ್ವಾನಿಸಿದ್ವಿ. ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಶಿಕ್ಷಕ ಬಳಗದಿಂದ ಕೊಡ್ತಾ ಇದ್ದೀವಿ. ಸ್ವಾಗತವನ್ನು ಮಾಡ್ತಾ ನಮ್ಮ ತೌಹೀದ್ ಶಾಲೆ ಮುಖ್ಯ ಶಿಕ್ಷಕರು ಅವರಿಗೆ ಹೂವನ್ನು ಕೊಡೋದು ಮತ್ತು ಸ್ವಾಗತವನ್ನು ಇದರಲ್ಲೂ ಕೂಡ ಒಬ್ಬರು ಶಿಕ್ಷಕ ಸಂಘದ ಪದಾಧಿಕಾರಿಯಾಗಿ ಆಯ್ಕೆಯಾಗಿರ್ತಾರೆ. ಇವರು ಕೂಡ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಶ್ರೀಮತಿ ಮಮತಾ ಕಾಮತ್ ಇವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಅದಕ್ಕೂ ಮುಂಚೆ ನಮ್ಮ ಮೇನ್ ಮತ್ತೊಬ್ಬ ಇವರನ್ನು ನಾವು ಇವತ್ತು ಅಭಿನಂದನಾ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಕರೆದು ನಮ್ಮ ಜೊತೆ ನಮ್ಮ ಪ್ರೀತಿಗೆ ಹೋಗ್ಬಿಟ್ಟು ಬಂದಿರ್ತಾರೆ. ಪ್ರಶಾಂತ್ ನಾಯ್ಕ್ ಸರ್ ನಿಮಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ಸುಲೇಮಾನ್ ಸರ್ ಅವರು ರಿಟೈರ್ಡ್ ಆದರೂ ಕೂಡ ನೀವು ನಮ್ಮ ಜೊತೆ ಇದ್ದೀರಾ. ಪ್ರೀತಿಯಿಂದ ಹೂವನ್ನು ಅವರಿಗೆ ಸ್ವಾಗತಿಸಬೇಕಾಗಿ ನೆನಪಿಸ್ಕೊಳ್ತಾರೆ. ಹಾಗೆ ನಮಗೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಇಬ್ಬರು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ತುಂಬ ಚಂದದ ಒಂದು ವೇದಿಕೆಯ ಜೊತೆಗೆ ಒಂದು ಹಾಲನ್ನು ನೀಡಿದಂತಹ ಈ ಶಾಲೆಯ ಪ್ರಾಂಶುಪಾಲರು ಅವರು ಅನಿವಾರ್ಯ ಕಾರಣದಿಂದ ಈಗ ಬರ್ತೀನಿ ಅಂತ ಅಂದರೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ವೈಸ್ ಪ್ರಿನ್ಸಿಪಾಲ್ ಆದಂತಹ ಶ್ರೀಮತಿ ನಿರುಪಮರವರು ನಮಗೆ ಸಹಾಯವನ್ನು ನೀಡಿದ್ದಾರೆ. ಅವರು ಕೂಡ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸಿದ ಶ್ರೀಮತಿ ಶ್ರೀದೇವಿ ಈ ಶಾಲೆಯ ಜನತಾ ವಿದ್ಯಾಲಯದ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಅರವಳ್ಳಿ ಸರ್ ಕೂಡ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಇವತ್ತು ವೇದಿಕೆಯಲ್ಲಿ ನಮ್ಮ ಜೊತೆ ಇರ್ತಾರೆ. ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಈ ಹೂವನ್ನು ನಾವು ಡಿಎನ್ಐ 5 ಗಂಟೆಗೆ ಅಚಾನಕ್ಕಾಗಿ ಮಳೆ ಬಂದ್ರೂ ನಮ್ಮೆಲ್ಲ ಶಿಕ್ಷಕ ವೃಂದದವರು ಇವತ್ತು ಬೆಳಗ್ಗೆ 7:30 ನಾವು ಯುದ್ಧ ಮಾಡೋ ರೀತಿಯಲ್ಲಿ ಸಿದ್ಧರಾಗಿದ್ವಿ. ಆದ್ರೂ ಎಲ್ಲೋ ಬರ್ತಾರಾ ಇಲ್ಲ ಅಂದ್ಕೊಂಡು ಬೇಜಾರಾಗಿದ್ರು. ಮಳೆ ಬಿಟ್ಟ ತಕ್ಷಣ ಜೇನು ಹುಳಗಳು ಬಂದ ಹಾಗೆ ನನ್ನ ಎಲ್ಲ ಶಿಕ್ಷಕ ಬಂಧು ಮಿತ್ರರು ಬಂದಿದ್ದೀರಾ. ನನ್ನ ಎಲ್ಲ ಶಿಕ್ಷಕ ವೃಂದದವರಿಗೆ ನಮ್ಮ ಶಿಕ್ಷಕ ಸ್ವಾಗತವನ್ನ ಪ್ರೀತಿಯಿಂದ ಬಯಸ್ತೇವೆ. ಎಲ್ಲ ಶಿಕ್ಷಕ ಬಳಗಕ್ಕೆ ಬಯಸ್ತೇವೆ. ಹಾಗೆ ನಮ್ಮ ನ್ಯೂಸ್ ಚಾನಲ್ ಎಷ್ಟು ಜನ ಗೊತ್ತಿಲ್ಲ, ತೆಲುಗು ನ್ಯೂಸ್ ಅನ್ನ ಇವರು ಸಬ್ಸ್ಕ್ರೈಬ್ ಮಾಡಿ ಅಂತ ಮೊದಲು ಹೇಳೋರೆ. ನಮ್ಮ ನ್ಯೂಸ್ ಚಾನಲ್ ಕೂಡ ಮೇಡಮ್ ಇಬ್ಬರು ಬಂದಿದ್ದಾರೆ. ಆಯಿಷಾ ಮೇಡಮ್ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಕೊಡ್ತಾ ಇದ್ದೇವೆ. ಹಾಗೆ ಅಣ್ಣ
ಪ್ರಭಾಕರ್ ಇವರು ಕೂಡ ನೀವು ನಮ್ಮ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ರೆ ಸರ್, ನೀವು ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಒಂದು ದೀಪ ಹಚ್ಚೋದ್ರ ಮೂಲಕ ನಮ್ಮ ಮಾನ್ಯ ವಿರೋಧರು ಹಾಗೆ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತಹ ಶ್ರೀಯುತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಾಸರೇಶ್ವರ ಅವರು ಎಲ್ಲರೂ ಸೇರಿ ಎಲ್ಲ ಗಣ್ಯರು ನಮ್ಮ ಕಾರ್ಯಕ್ರಮವನ್ನು ಕೇಂದ್ರ ಬಿಂದು ನಮ್ಮ ಮಲಯಾಳ ಮತ್ತೆ ದಾಂಡೇಲಿ ಭಾಗಕ್ಕೆ ಪ್ರಪ್ರಥಮ ಬಾರಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿ ನಾವು ಹೆಮ್ಮೆಯನ್ನ ಪಡುವಂತಹ ಯಾಕಂದ್ರೆ ಅಷ್ಟು ಒಂದು ಕಾಲಘಟ್ಟದಾಗಿರ್ತದೆ. ಒಂದು ಅಧ್ಯಕ್ಷ ಸ್ಥಾನ ಯಾರಿಗೆ ಹಾಗೆ ಸುಮ್ಮನೆ ಒಂದು ಬರೋದಿಲ್ಲ. ನಮ್ಮ ಬಂಡೆಗೆ ಒಂದು ಬಂದಿದೆ, ನಮ್ಮ ಹಳಿಯಾಳ ಬಂಡೆಗೆ ಖುಷಿಯಿಂದ ನಾವೆಲ್ಲರೂ ಕೂಡ ಸಂಭ್ರಮಿಸುವಂಥ ದಿನ. ಅವರ ಬಾಯಿಂದ ಪ್ರೀತಿಯ ಮಾತುಗಳನ್ನ ನಾವೆಲ್ಲರೂ ಕೂಡ ಆಶಿಸ್ತೇವೆ. ಇದೀಗ ವೇದಿಕೆ ನಮ್ಮ ಸತೀಶ್ ನಾಯ್ಕ ಸರ್. ಅಧಿದೇವತೆ ಗ್ರಾಮದೇವರಾದಂಥ ದಾಂಡೇಲಪ್ಪನ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಅಭಿನಂದನಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಪ್ರಮೋದ್ ಮಾಲೆ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನನ್ನ ಆತ್ಮೀಯ ಮಿತ್ರರು, ನನ್ನ ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯ ಕ್ಷೇತ್ರವನ್ನು ಅತ್ಯಂತ ಧೀಮಂತ ವ್ಯಕ್ತಿತ್ವಕ್ಕೆ ಒಯ್ದಂಥ ಕಾರ್ಯಕರ್ತರಾದಂಥ BN ವಾಸ್ರಿ ಅವರೇ, ನನ್ನ ಹಳಿಯಾಳ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಯುತ ಪ್ರಶಾಂತ್ ನಾಯ್ಕ ಅವರೇ, ಈ ಶಾಲೆಯ ಮುಖ್ಯಾಧ್ಯಾಪಕರಾದಂಥ ಅರುವಳಿಯವರೇ, ಉಪಪ್ರಾಂಶುಪಾಲರಾದಂಥ ನಿರೂಪಕ ಶ್ರೀಮತಿ ಮಮತಾ ಅವರೇ, ಭಾಗದ ಸಿಆರ್ಗಳಾದಂಥ ಶ್ರೀಮತಿ ಕವಿತಾ ಅವರೇ ಹಾಗೂ ಶ್ರೀದೇವಿ ಅವರೇ, ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಲಿಕ್ಕೆ ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟು ಕೆಲಸದ ಒತ್ತಡ ನಡೆದು ಸಹ ಸಂಜೆ ಆದರೂ ಸಹ ತಾವೆಲ್ಲರೂ ಬಂದಿದ್ದೀರಿ. ಮೊದಲನೇದಾಗಿ ಎಲ್ಲರ ಪರವಾಗಿ ನಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಿದ್ದೇನೆ. ಭಾಳ ಖುಷಿ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ದಾಂಡೇಲಿ ಅಂದರೆ ಒಂದು ಒಕ್ಕಟ್ಟು, ದಾಂಡೇಲಿ ಅಂದರೆ ಒಂದು ಅಭಿಮಾನ. ಯಾಕಂತ ಹೇಳಿದ್ರೆ ಹಳಿಯಾಳನೂ ಇದೆ, ದಾಂಡೇಲಿಯೂ ಇದೆ. ಯಾವತ್ತೂ ದಾಂಡೇಲಿ ನಮ್ಮ ಕೈಯನ್ನು ಬಿಟ್ಟಿಲ್ಲ. ಯಾವ ಕಾಲಕ್ಕೂ ಇಲೆಕ್ಷನ್ ಇರಲಿ, ಇಲೆಕ್ಷನ್ ಇಲ್ಲದೆ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ದಾಂಡೇಲಿ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ನಾವು ಸಹ ಹಾಗೆಯೇ ಅಭಿಮಾನ ಅಂದರೆ ದಾಂಡೇಲಿ. ಎಲ್ಲಿ ಹೋದರೂ ನಾವು ಹಳಿಯಾದರೂ ಹೇಳ್ತೇವೆ ಒಕ್ಕಟ್ಟೊಂದು ದಾಂಡೇಲಿ ಅಂದ್ಕೊಂಡು. ಆ ರೀತಿಯಾದಂಥ ಶಿಕ್ಷಕರ ಬಳಗ ಇಲ್ಲಿದೆ. ಭಾಳ ಖುಷಿ ಅನ್ನಿಸ್ತದೆ. ಯಾವುದೇ ಸಾಹಿತ್ಯಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಯಾವುದೇ ಕೆಲಸವನ್ನು ದಾಂಡೇಲಿಯಲ್ಲಿ ಮಾಡಿದಾಗ ಅದು ಅತ್ಯಂತ ಯಶಸ್ವಿಯಾಗಿ ನಡೀತದೆ. ಅದೆಲ್ಲ ಕ್ರೆಡಿಟು ನಮಗೆಲ್ಲರಿಗೆ ಸಲ್ತದೆ. ನಾನು ಜಿಲ್ಲಾಧ್ಯಕ್ಷನಾದಾಗ ನನ್ನ ಮಿತ್ರ ಅಂತ BN ವಾಸ್ರಿ ಅವರು ಒಂದು ಅವರ ಗೆಳೆಯರ ಬಳಗ ತಂಡ ಫೋನ್ ಮಾಡಿದ್ರು. ಸತೀಶ್ ನಾಯ್ಕ ಮತ್ತು ಹಳಿಯಾಳದಲ್ಲಿ ದಾಂಡೇಲಿಯಲ್ಲಿ ಫಸ್ಟ್ ಟೈಮ್ ನೀವು ಅಧ್ಯಕ್ಷರಾಗಿದ್ದೀರಿ, ನಾವು ಒಂದು ಗೆಳೆಯರ ಬಳಗವನ್ನು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ಮತ್ತು ನೀವು ಖಂಡಿತವಾಗಿ ನಾಳೆ ಬರಬೇಕಂತ ಹೇಳಿದರು. ನಾಳೆ ಇದೆ ಆ ಕಾರ್ಯಕ್ರಮ. ಅಚಾನಕ್ಕಾಗಿ ನನ್ನ
ಲಲಿತಾ ಇರ್ಬೋದು, ಶ್ರೀದೇವಿ ಇರ್ಬೋದು, ಸುಭಾಷ್ ಇರ್ಬೋದು, ಫರೀದ್ ಇರ್ಬೋದು, ಎಲ್ಲ ನನ್ನ ಸುಲೇಮಾನ್ ಎಲ್ಲ ಆತ್ಮೀಯ ಮಮತ ಇರ್ಬೋದು, ಮುರುಗೇಶ್ ಇರ್ಬೋದು, ಎಲ್ಲ ಆತ್ಮೀಯ ನಾಜಿಯ ಎಲ್ಲ ಸ್ನೇಹಿತರನ್ನು ಮತ್ತೆ ಫೋನ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಾನು ಈ ಮಳೆ ವಾತಾವರಣ ನೋಡಿದಾಗ ಒಂದು 15 ಜನ ಬರ್ಬೋದು ಅಂತ ತಿಳ್ಕೊಂಡಿದ್ದೆ, 20 ಜನ. ಆದರೆ ಜನ ನೋಡಿದಾಗ ಭಾಳ ಖುಷಿ ಆಯಿತು. ತಾವೆಲ್ಲರೂ ಎಲ್ಲ ಕೆಲಸವನ್ನು ಬದಿಗೊಟ್ಟು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಭಾಳ ಮನಸ್ಸಿನಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಹಾಗೆಯೇ ಶಿರ್ಸಿ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆಗಬೇಕಾದ್ರೆ 7 ತಾಲೂಕಿನ ಎಲ್ಲ ನಿರ್ದೇಶಕರ ಸಹಕಾರ ಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾನು ಜೊಯ್ಡಾ ಇರ್ಬೋದು, ಹಳಿಯಾಳು ಇರ್ಬೋದು, ದಾಂಡೇಲಿ ಇರ್ಬೋದು, ಮುನುಗೋಡು ಇರ್ಬೋದು, ಯಲ್ಲಾಪುರ ಇರ್ಬೋದು, ಸಿದ್ದಾಪುರ ಇರ್ಬೋದು, ಶಿರ್ಸಿ ಇರ್ಬೋದು, ಯಾವುದೇ ಹುದ್ದೆಗೂ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ರಾಜಕಾರಣ ಹೆಂಗೆ ಗೊತ್ತಿದೆ. ನಮ್ಮ ಶಿಕ್ಷಕರ ರಾಜಕಾರಣ ಎಲ್ಲಕ್ಕಿಂತ MLA ಎಲೆಕ್ಷನ್ಗಿಂತ ಭಾಳ ತೀವ್ರತರವಾದ ರಾಜಕಾರಣ. ಎಲ್ಲ ರಾಜಕಾರಣವನ್ನು ಬದಿಗೊತ್ತಿ ನಾವು ಮಾಡಿದಂಥ ಒಳ್ಳೆಯ ಕೆಲಸ, ನಾನು ಹೇಳೋದಿಲ್ಲ, ನಮ್ಮ ಟೀಮ್ ಅಥವಾ ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು ವಿವಿಧ ಬೇರೆ ಬೇರೆ ತಾಲೂಕಿನಲ್ಲಿ ಶಿಕ್ಷಕರ ಅಭಿಪ್ರಾಯವನ್ನು ಮನ್ನಣೆ ತಗೊಂಡು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಆಗಿತ್ತು. ಆ ಸಂದರ್ಭದಲ್ಲಿ ನನಗೆ ಸೂಕ್ತವಾದಂಥ ಮಾರ್ಗದರ್ಶನ ಕೊಟ್ಟು, ಹಾಗೆ ನನ್ನ ಮಿತ್ರರಾದಂಥ BN ವಾಸ್ರಿ ಅವರು ಸಂದರ್ಭೋಚಿತವಾಗಿ ಅನುಭವ ಇದ್ದವರು ನನಗೆ ಈ ಥರ ಮಾಡಿ ಸತೀಶ್ ಈ ರೀತಿಯನ್ನು ಸಜೆಷನ್ ಕೊಟ್ಟರು. ಹಾಗಾಗಿ ನನ್ನೆಲ್ಲ ಸ್ನೇಹಿತ ಬಳಗ ಇದೆ ಎಲ್ಲರೂ. ನಾವೆಲ್ಲರ ಸಹಕಾರದಿಂದ ಇವತ್ತು ಪ್ರಪ್ರಥಮ ಬಾರಿಗೆ ನಾನು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಆ ಕ್ರೆಡಿಟು ನಂದಲ್ಲ, ಆ ಕ್ರೆಡಿಟು ದಾಂಡೇಲಿಯ ಟೀಚರ್ಸಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಳೆಯಾಳ ಮತ್ತು ದಾಂಡೇಲಿ, ಯಾಕಂದರೆ ನಾನು ದಾಂಡೇಲಿ ಹಳೆಯಾಳನ್ನು ಯಾವತ್ತೂ ನಾನು ವಿಂಗಡಣೆ ಮಾಡೋಂಗಿಲ್ಲ. 2 ಕಣ್ಣಿದ್ದ ಹಾಗೆ, ಯಾವ ಕಣ್ಣು ಚಲೋ ಅಂತ ಹೇಳಿದಾಗ 2 ಕಣ್ಣು ಚಲೋ ಅಂತ ಹೇಳಬೇಕು ನಾವು. ಈ ಕಣ್ಣು ಚಲೋ, ಈ ಕಣ್ಣು ಚಲೋ ಹೇಳಬೇಕಾಗಿಲ್ಲ, 2 ಕಣ್ಣುಗಳು ಚಲೋನೇ. ದಾಂಡೇಲಿನೂ ಹೌದು, ಹಾಗೆ ಹಳೆಯಾಳನೂ ಅದೇ ರೀತಿಯಾಗಿ. ಆದರೆ ಸಾಂಸ್ಕೃತಿಕ ಮನಸ್ಸುಳ್ಳಂಥ ದಾಂಡೇಲಿ ಏನೇ ಸ್ವಲ್ಪ ವಿಭಿನ್ನವಾಗಿ ವಿಚಾರಧಾರೆಗಳು ಬೇರೆ ಇರ್ತವೆ, ಸಾಂಸ್ಕೃತಿಕ ಮನಸ್ಸಿನಿಂದ ಇರ್ತಕ್ಕಂಥದ್ದಲ್ಲ. ಹಾಗಾಗಿ ತಾವು ಕರೆದು ಇಲ್ಲಿ ನನಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟಿದ್ದೀರಿ. ಒಂಥರ ಖುಷಿನೂ ಆಗ್ತದೆ, ನಮ್ಮೆಲ್ಲ ಭಾರನೂ ಹಾಕ್ದಂಗೆ ಆಗ್ತದೆ. ಯಾಕಂತ ಹೇಳಿದ್ರೆ ನಾನು ಈ ಹಿಂದೆ ಅಧ್ಯಕ್ಷನಾಗಿ 2 ಅವಧಿ ಇದ್ದಾಗ ನಿಮಗೊಂದು ಮಾತು ಕೊಟ್ಟಿದ್ದೆ, ನಾನು ದಾಂಡೇಲಿ ಭಾಗದ ಟೀಚರ್ಸಿಗೆ ಇವತ್ತು ಅದನ್ನು ಹೇಳಿದ್ದೇನೆ. ಯಾವತ್ತೂ ನೀವು ದಾಂಡೇಲಿ ಟೀಚರ್ಸು ಯಾವತ್ತೂ ಏನೇ ಕೆಲಸಗಳಿರಲಿ ಆಫೀಸಿಗೆ ಬರುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸಂಘದ ಸದಸ್ಯರಿಗೆ ಫೋನ್ ಮಾಡಿ ಹೇಳಿ ಸಾಕು, ನಾವು ನಿಮಗೆ ಬಸ್ ಮುಖಾಂತರ ನಮ್ಮ ಹಿಂದೆ ಸುಲೇಮಾನ್ ಬರ್ತಿದ್ದ, ಈಗ ಬೇರೆ ಯಾರು ವ್ಯವಸ್ಥೆ ಮಾಡಿರ್ತೀವಿ. ಯಾವುದೇ ಸಮಸ್ಯೆಗಳಿದ್ರು ಫೋನ್ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ ಅಂತ ಹೇಳಿದ್ದು ಅದೇ ರೀತಿ ನಾವು ನಡ್ಕೊಂಡಿದ್ದೇವೆ. ಆ ರೀತಿ ನಡ್ಕೊಳ್ಳಿಕ್ಕೆ ಕೇವಲ ಸಂಘದಿಂದ ಅಷ್ಟೇ ಸಾಧ್ಯ ಇಲ್ಲ, ಇಲಾಖೆ ಅಧಿಕಾರಿಗಳ ಸಹಕಾರನೂ ಬೇಕಾಗ್ತದೆ. ಮಾನ್ಯ BO ಅವರು ರಾತ್ರಿ 10 ಗಂಟೆ ಆಗಲಿ 11 ಗಂಟೆ ಆಗಲಿ ಗೊತ್ತಾಗಿಲ್ಲ, ಯಾವತ್ತೂ ಅವರು ನಾವು ಹೇಳಿದಂಥ ಸಂಘ ಅಂದರೆ ಅವ್ರಿಗೆ ಅಭಿಮಾನ. ನಾವು ಅದೇ ರೀತಿಯಾಗಿ ಮಾಡ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ಸಂಘ ಮತ್ತು ಇಲಾಖೆ 2 ನಾಣ್ಯದ ಮುಖಗಳಿದ್ದ ಹಾಗೆ. ನಾವು ಅನ್ಲೀಗಲ್ ಆಗಿ BO ಹತ್ರ ಸರ್ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಯಾವತ್ತೂ ನಾವು ಕೇಳೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಪ್ರಾಮಾಣಿಕವಾಗಿರಬೇಕು. ನಮ್ಮ BO ಹೆಂಗೆ ಸ್ವಭಾವ ನಿಮ್ಗೆ ಗೊತ್ತಿದೆ, ಒಂದು ಸಿಗ ಚಾಲು ಕುಡಿಯೋಂಗಿಲ್ಲ, ಯಾವುದೇ ಕೆಲಸ ಮಾಡಿಕೊಟ್ರೆ ಯಾವ ಸಿಗ ಶಿಕ್ಷಕರ 1 ರೂಪಾಯು ತೊಗೊಳ್ಳೋದಿಲ್ಲ. ಈಗ ನಿಮ್ಗೆ ಗೊತ್ತಿರ್ಬೋದು, ಆಫೀಸ್ನಲ್ಲಿ ಸುಮಾರು ನಿಮ್ಮ ಸಹಕಾರದಿಂದ ಸುಮಾರು 2.5 ಲಕ್ಷದ ಧ್ವಜಸ್ತಂಭ ಮತ್ತು ರ್ಯಾಂಪ್ಸನ್ನು ಮಾಡಿದ್ದೇವೆ. ಈಗ ಮಾನ್ಯ BO ಅವರಿಗೆ ಆಫೀಸಿಗೆ ಒಂದು ಸುಣ್ಣ ಬಣ್ಣ ಮಾಡುವ, ಹಾಗೆ ಮಾಡುವ, ಹೀಗೆ ಮಾಡುವ ಅಂತ ಹೇಳಿದ್ರು. ಭಾಳಷ್ಟು ಜನ ಶಿಕ್ಷಕರು ಆನಂತರ ಸಾಹೇಬ್ ಹೇಳ್ಬೋದು, ಆನಂತರ ಎಲ್ಲ ಕೆಲಸ ಮುಗಿದಾದ್ಮೇಲೆ ನಾವು ಖರ್ಚು ವೆಚ್ಚದ ಬಗ್ಗೆ ಕೊಡ್ತೇವೆ ಖುಷಿಯಿಂದ. ಮೊನ್ನೆ ಆಶಾ ದೇಶಪಾಂಡೆ ಬಂದು ಖುಷಿಯಿಂದ ಕೊಟ್ಟು ಭಾಳಷ್ಟು ಜನ ಶಿಕ್ಷಕರು ಏನು ಮಾಡಿದ್ದಾರೆ ಸರ್, ಭಾಳ ದಾಂಡೇಲಿಂದ ಭಾಳಷ್ಟು ಜನ ಕೊಟ್ಟಿದ್ದಾರೆ, ಸುಣ್ಣ ಬಣ್ಣ ಆಗಲಿ ಎಲ್ಲ ಮಾಡಿದ್ದೇವೆ. ಅದು ಕೇವಲ BO ಅವರಿಂದ ಆಗಿದ್ದ ಅಥವಾ ಸತೀಶ್ ನಾಯ್ಕನಿಂದ ಆದ್ದು, ಪ್ರಶಾಂತ್ ನಾಯ್ಕನಿಂದ ಆದದ್ದಲ್ಲ, ತಮ್ಮೆಲ್ಲರ ಸಹಕಾರದಿಂದ ಆಗುವಂಥದ್ದು. ಹಾಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಯಾವುದೇ ಕೆಲಸಗಳಿರಲಿ, ನಾನು ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ದಾಂಡೇಲಿ ಭಾಗದ ಶಿಕ್ಷಕರಿಗೆ ಮಾತು ಕೊಡ್ತಿದ್ದೇನೆ. ಯಾವುದೇ ಕಾಲಕ್ಕೂ ನೀವು ಆಫೀಸಿಗೆ ಅಡ್ಡಾಡುವಂಥ ಅವಶ್ಯಕತೆ ಇಲ್ಲ, ಅಡ್ಡಾಡಬಾರದು. ಹಾಗಾಗಿ ಏನೇ ಕೆಲಸಗಳಿರಲಿ ಫೋನಿನ ಮುಖಾಂತರ ಭಾಳ ಸಿವಿಯರ್ ಇದ್ದಾಗ ಅನಿವಾರ್ಯವಾಗಿ ನೀವು ಆಫೀಸಿಗೆ ಬಂದು ಹೇಳ್ತೇವೆ. ಬಿಟ್ಟರೆ ಏನೇ ಕೆಲಸಗಳಲ್ಲಿ ಫೋನ್ ಮುಖಾಂತರ ಹೇಳಿ ನಾವು ಅದನ್ನು ಮಾಡಿಕೊಡ್ತೇವೆ. ಈ ಹಿಂದೆ ನಾವು ಬಾಂಗ್ಳೂರಿನವರ ಉರ್ದು ಶಾಲೆಯಲ್ಲಿ ಒಂದು ಮಾತಾಡಿದ್ದೆ, ಹಿಂದಿನ ದಿನಗಳಲ್ಲಿ ದಾಂಡೇಲಿ ತಾಲೂಕು ಘಟಕ ಮಾಡುವಂಥ ವಿಚಾರ ಇದೆ ಅಂದ್ಕೊಂಡು, ಅದ್ಯಾಕೋ ಮುಂದೆ ಟೈಮ್ ಕೂಡ ಬಂದಿಲ್ಲ. ಈಗ ಜಿಲ್ಲಾಧ್ಯಕ್ಷ ನಾನೇ ಆಗಿದ್ದೇನೆ. ಹಾಗಾಗಿ ಒಂದು 2 ತಿಂಗಳು ಅಥವಾ 3 ತಿಂಗಳಲ್ಲಿ ದಾಂಡೇಲಿ ಘಟಕವನ್ನು ನಾನು ಮಾಡ್ತೇನೆ, ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಿದ್ದೇನೆ. ನಮ್ಮೆಲ್ಲರ ವಿಶ್ವಾಸವನ್ನು ಪಡೆದು ಅದೊಂದು ಆಡಳಿತ ಸಮಿತಿ ಇರ್ತದೆ, ಆಡಳಿತ ಸಮಿತಿ ಅಂದರೆ ನಾನೇ ಅಧ್ಯಕ್ಷ ಇರ್ತೇನೆ. ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷರು ಕಾರ್ಯದರ್ಶಿಗೆ ಬಂದು ನಿಮ್ಮೆಲ್ಲರ ಅಭಿಪ್ರಾಯವನ್ನು ಪಡೆದು ಒಂದು ದಾಂಡೇಲಿಯಲ್ಲಿ ಸಂಘವನ್ನು ರಚನೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನಾನೇ ಅಧ್ಯಕ್ಷ ಇರುವುದರಿಂದ ಅದು ಸುಲಭವಾಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದಾಂಡೇಲಿ ಪ್ರತ್ಯೇಕ ಸಂಘ ಆದರೂ ಸಹ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಸಹಕಾರ ಯಾವತ್ತೂ ನಾವು ಬಯಸ್ತೇವೆ. ಆದರೆ BO ಆಫೀಸ್ ಮಾತ್ರ ಅದು ಒಂದಾಗಿರ್ತದೆ. ವಾಸದೇವರು ಪದೇ ಪದೇ ಪೇಪರಲ್ಲಿ ಹಾಕ್ತಿರ್ತಾರೆ, ಎಲ್ಲ ಪೇಪರ್ಗಳು ಬರ್ತಾ ಇರ್ತದೆ. ಆದರೆ ಸರ್ಕಾರ ಮಾಡಿ ಸರ್ ಖುಷಿನೇ. ಅದನ್ನು BO ಆಫೀಸ್ ಆದರೆ ಫಸ್ಟ್ ಖುಷಿ ಪಡೋದು BO. ಯಾಕಂತ ಹೇಳಿದ್ರೆ ಕೆಲಸದ ಒತ್ತಡ ಮಾಡಿಬಿಟ್ಟಿದೆ ಅವ್ರಿಗೆ. ನಮ್ಗಿಂತ ಖುಷಿ ನಮ್ಗೆ ಬೇಜಾರಿದೆ, ಆದರೆ ಖುಷಿ ಆಗೋದು ನಮ್ಮ BO. ಯಾಕಂತ ಹೇಳಿದ್ರೆ ಒತ್ತಡ ಅಂತ ಹೆಂಗಾಗಿ ಒಂದು 2 ತಾಲೂಕು ಗಂಟೆ ಮಾಡಲಿಕ್ಕೆ ಭಾಳ ಹೆವಿ ಆಗ್ತದೆ. ಹಾಗಾಗಿ
ಖುಷಿ ಆಗಿಬಿಟ್ರೆ ಫಸ್ಟ್ ಬಿ ಅವ್ರಿಗೆ ಖುಷಿ ಆಗ್ತದೆ. ಆದರೂ ಸಹ ಮುಂದಿನ ದಿನಗಳಲ್ಲಿ ವಾಸರು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಭಾಳ ನಂದಕ್ಕೆ ಅವ್ರ ಬಾಲಿಂದ ಬರೋದು. ಯಾಕಂತ ಹೇಳಿದ್ರೆ ನಾವು ಹೇಳೋದಕ್ಕೆ ಅವ್ರು ಹೇಳೋದಕ್ಕೆ ಭಾಳ ಗಜಾಂತರ ವ್ಯತ್ಯಾಸ ಇರ್ತದೆ. ಅವರು ಆ ಥರ ಘೋಷಣೆ ಮಾಡಿದ್ರೆ 100% ಅಂತಲ್ಲ ಘೋಷಣೆ ಕೇಳಲ್ರಿ ಬೆನ್ನತ್ತದು. ಹಾಗಾಗಿ ದಾಂಡೇಲಿ ಬಿ ಒ ಆಫೀಸ್ ಆಗಬೇಕಂತ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಶಿಕ್ಷಕರು ಸುಮಾರು 20 ಕಿಲೋಮೀಟರ್ ದೂರದಿಂದ ಬಂದು ಅಡ್ಡಾಡೋದು ನನಗೂ ಸೇರಾಗಿಲ್ಲ, ನಮ್ಮ ಬಿ ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ನಮ್ಮಿಂದ ಏನು ಸಹಕಾರ ಬೇಕು ಜಿಲ್ಲಾ ಸಂಘದಿಂದ ಆ ಸಹಕಾರವನ್ನು ನಾನು ಎಲ್ಲರಿಗೂ ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಅದರ ನೇತೃತ್ವವನ್ನು ಯಾರು ವಹಿಸ್ತಾರಲ್ಲ ಬಿ ಆಫೀಸ್ ಆಗಬೇಕು ಅಂತ ಹೇಳಿದಾಗ ಆ ನೇತೃತ್ವಕ್ಕೆ ನಾನು ಸಹಕಾರವನ್ನು ಕೊಡ್ತೇನೆ. ಯಾಕಂತ ಹೇಳಿದ್ರೆ ಇಲಾಖೆಯ ಕೆಲಸಗಳು ನೋಡಿದರೆ ನೀವು ಇವತ್ತು ಪ್ರಾರಂಭೋತ್ಸವವನ್ನು ಮಾಡಿದ್ದೀರಿ, ಕೆಲಸದ ನಡುವೆ ಭಾಳ ಬ್ಯುಸಿ ಇದ್ದೀರಿ, ಆದರೂ ಸಹ ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಮತ್ತೊಮ್ಮೆ ನನಗೆ ಭಾಳ ಖುಷಿಯಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮ್ಮಿಂದ ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ, ಜಿಲ್ಲಾಧ್ಯಕ್ಷರಾದ ಮೇಲೆ ಸತೀಶ್ ನಾಯ್ಕರಿಂದ ಹಾಗಾಗಬೇಕು ಹೀಗಾಗಬೇಕು ಎಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ. ಆ ನಿರೀಕ್ಷೆ ಎಲ್ಲೂ ವಿಫಲ ಆಗದ ರೀತಿಯಲ್ಲಿ ನಾನು ಅತ್ಯಂತ ಪ್ರಾಮಾಣಿಕವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗೆ ನನ್ನ ಬಿ ಅವರು ಈಗ ಕೆಲಸದ ಒತ್ತಡದ ನಡುವೆ ಹಳಿಯಾಳ ಬೇಡ ಅಂತ ಬಿಟ್ಟು ಹೋಗ್ಲಿಕ್ಕೆ ಭಾಳ ತಯಾರಾಗಿದ್ದರು. ನಾವು ಒತ್ತಾಯ ಮಾಡಿ ಸಾಹೇಬ್ರೆ ಇಲ್ಲಿ ಏನೂ ಆಗೋದಿಲ್ಲ ಅಂತ ಹೇಳಿದ್ದೇವೆ. ಆದರೆ ಸಹ ಅವರು ಈಗ ನಮ್ಮ 3-4 ವರ್ಷ ಆಯಿತು ಬಂದು ಸತೀಶ ನಾವು ಹೋಗ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಆದರೆ ನೀವು ಭಾಳಷ್ಟು ಜನ ಬಿ ಓ ಅಪ್ರಿಷಿಯೇಟ್ ಅವ್ರು ಮುಂದೆ ಹೇಳೋದಲ್ಲ, ಭಾಳಷ್ಟು ಜನ ಬಿ ಅವರನ್ನು ನೀವು ನೋಡಿದ್ದೀರಿ. ಅವರ ಸ್ವಭಾವ ಭಾಳ ಹತ್ತಿರದಿಂದ ನೋಡೋರಿಗೆ ಗೊತ್ತಿರ್ತದೆ. ನಿಮ್ಗೆ ಅನ್ಸ್ಬೋದು ಅವ್ರು ನಮಸ್ಕಾರ ಮಾಡಿ ಸರ್ ಯಾಕೆ ನಮಸ್ಕಾರ ಮಾಡೋದಿಲ್ಲ ಅಂದ್ಕೊಂಡು. ಅವ್ರ ಸ್ವಭಾವ ಹಾಗಿರ್ತದೆ. ಆದರೆ ಮನಸ್ಸಿನಲ್ಲಿ ಶಿಕ್ಷಕರಿಗೆ ತೊಂದರೆ ಕೊಡಬೇಕು, ಅನ್ಯಾಯ ಮಾಡಬೇಕು, ಅವರು ಇನ್ನೊಬ್ಬರಿಗೆ ಹೆರಾಸ್ಮೆಂಟ್ ಕೊಡಬೇಕೆಂಬುದು ಯಾವತ್ತೂ ಅವರ ಭಾವನೆ ಇಲ್ಲ. ಅವರ ತಂದೆಯವರೊಬ್ಬರು ಅತ್ಯುತ್ತಮ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು 87 ವರ್ಷ ಏಕಾಂಗಿಯಾಗಿ ಕುಂಟ ಬಾಳದಲ್ಲಿರ್ತಾರೆ. 87 ವರ್ಷ ಆದರು. ಹಾಗಾಗಿ ಅವರು ಶಿಕ್ಷಕರ ಮಗರಾಗಿ ಶಿಕ್ಷಕರ ಬಗ್ಗೆ ಅತಿಯಾದ ಪ್ರೀತಿಯನ್ನು ಇಟ್ಕೊಂಡವಂಥವರು. ಅವರಿಂದ ನನ್ನ ಶಿಕ್ಷಕರ ಬಳಗಕ್ಕೆ ನೋವಾಗಿಲ್ಲ, ನನಗೆ ಜ್ಞಾನ ಗೊತ್ತಿದೆ. ಸಿಟ್ಟು ಬಂದಾಗ ಅಧಿಕಾರಿ ಬೇರೆ ಬೇರೆ ತಾಲೂಕಿನ ಬಿ ಒಗಳನ್ನು ನೋಡಿದಾಗ, ಬೇರೆ ಬೇರೆ ತಾಲೂಕಿನ ಸುದ್ದಿಯನ್ನು ಕೇಳಿದಾಗ ನಮ್ಮ ಬಿ ಒ ಏನೋ ಅಲ್ಲಾಗಿದ್ದಾರೆ, ಭಾಳ ಒಳ್ಳೆಯವರಿದ್ದಾರೆ. ಆದರೂ ಸಹ ಅವರಿಂದ ಏನಾದರೂ ಸಣ್ಣ ಪುಟ್ಟ ಹರ್ಟ್ಗಳಾಗಿದ್ದರೆ ನಾನು ಕ್ಷಮೆ ಕೇಳ್ತೇನೆ. ಯಾಕಂತ ಹೇಳಿದ್ರೆ ಈಗ ನಾವು ಅವರು ಜಗಳ ಆಡ್ತಾವ್ರಿ ನಮಗಿಲ್ಲ, ಮತ್ತು ಒಳ್ಳೆ ಮತ್ತು ಮಾರದಿಂದ ನಾವು ಜಗಳ ಆಡ್ದಾಗ ಅನ್ಬೇಕು. ಯಾಕಂತ ಹೇಳಿದ್ರೆ ಅವ್ರ ವೈಯಕ್ತಿಕ ಕೆಲಸ ಆಗ್ತದೆ, ನಮ್ಮ ಇಷ್ಟ ಆಗ್ತದಲ್ಲ. ಶಿಕ್ಷಕರ ಪರವಾಗಿ ಯಾವುದೋ ಒಂದು ಕೆಲಸ ಅವರೇ ಲೇಟ್ ಮಾಡೋಂಗಿಲ್ಲ. ಆಫೀಸಲ್ಲಿ ಸಿಬ್ಬಂದಿಗಳು ಫೈಲ್ ಇಡಲಿಕ್ಕೆ ಸ್ವಲ್ಪ ಲೇಟ್ ಮಾಡ್ತಾರೆ. ಅದೇ ಸ್ವಲ್ಪ ಸಮಸ್ಯೆಗಳಿರ್ತವೆ. ನಿಮ್ಗೆ ಏನಂತಂದರೆ ಆಫೀಸಲ್ಲಿ ಸಮಸ್ಯೆಗಳು ಹೆಂಗಂದರೆ ಅಲ್ಲಿ ಹೋಗಿ ಕೂತಾಗ ಸಮಸ್ಯೆಗಳು ಗೊತ್ತಾಗ್ತವೆ, ಅಷ್ಟು ರಿಯಾಲಿಟಿ ಸಮಸ್ಯೆ ಇದೆ. ಹಾಗಾಗಿ ಈ ಯಾವುದೇ ದಾಂಡೇಲಿ ಭಾಗದ ಕೆಲಸ ಇರಲಿ, ದಾಂಡೇಲಿ ಭಾಗದ ಪೇಮೆಂಟು ಅದೇನಾಗಿದೆ ಅಂದರೆ ಈಗ ಎಲ್ಲರದ್ದು ಪೇಮೆಂಟ್ ಆಗಿದೆ. ದಾಂಡೇಲಿ ಮತ್ತು NPS ಶಿಕ್ಷಕರದ್ದು HRMS ಸ್ಟ್ರಕ್ ಆಗಿಬಿಟ್ಟದೆ. ನಾಳೆ ಅಥವಾ ನಾಡ್ದು ಆಗ್ಬೋದು, 1-2 ದಿನ ಆಗ್ಬೋದು. ಉಳಿಕೆಲ್ಲ ಪೇಮೆಂಟಿಗೆ ಜಮಾ ಆಗಿದೆ. ಸ್ವಲ್ಪ HRMS ಪ್ರಾಬ್ಲಮ್ ಇರೋದ್ರಿಂದ 1-2-3 ದಿನದಲ್ಲಿ ಆಗ್ತದೆ, ಏನು ತೊಂದರೆ ಇಲ್ಲ. ಮತ್ತೊಮ್ಮೆ ನಾನೆಲ್ಲ ದಾಂಡೇಲಿ ಭಾಗದ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸ್ತಾ, ತಮ್ಮ ಪ್ರೀತಿ ಸಹಕಾರ ಮಾರ್ಗದರ್ಶನ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಿಮ್ಮ ಬೇಕು ಬೇಡಿಕೆಗಳು ಏನಿದ್ದಾವಲ್ಲ, ಇಲಾಖೆಯಿಂದ ಸಿಗಬೇಕಾದಂಥ ಯಾವುದೇ ಇರ್ಬೋದು, ಟೈಮ್ ಇನ್ನಿತರ ಯಾವ್ಯಾವ ಕೆಲಸಗಳು ಇರ್ಬೋದು, 100% ನಮ್ಮ ಸಂಘಟನೆಯ ಪರವಾಗಿ ನಾವು ಮಾಡಿಕೊಡ್ತೇವೆ. ತಮ್ಮ ಏನೇ ಸಮಸ್ಯೆಗಳಿದ್ದರೂ ನೀವು ಹಳಿಯಾಳಕ್ಕೆ ಬರುವಂಥ ಅವಶ್ಯಕತೆ ಇಲ್ಲ. ಪದೇ ಪದೇ ಹೇಳ್ತಿದ್ದೇನೆ, ತೀರಾ ಅವಶ್ಯಕತೆ ಇದ್ದಾಗ ನಾವು ಬನ್ನಿ. ಫೋನ್ ಮುಖಾಂತರ ಮಮತಾ ಇರ್ತಾರೆ. ಮುಂದೆ ನೀವು ದಾಳಿಯಲ್ಲಿ ಸಂಘವನ್ನು ರಚನೆ ಮಾಡ್ತೇವೆ 1-2-3 ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಎಲ್ಲ ಇರ್ತಾರೆ. ಹಾಗೆ ನಮ್ಮ ಮಿತ್ರರಾದ ಪ್ರಶಾಂತ್ ಇರ್ತಾನೆ, ನಾವಿರ್ತೇವೆ. ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಕೆಲಸ ಮಾಡುವ, ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಬೆಳೆಸುವ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಹಳಿಯಾಳ SLC 60% ಇದ್ದಿದ್ದು 62% ಇದ್ದಿದ್ದು ಇವತ್ತಿಗೆ 96% ಆಗಿದೆ. ಅದೆಲ್ಲ ಕಾರ್ಯಕರ್ತರು ನಾವು ನಮ್ಮ ಇಲಾಖೆ ಅಧಿಕಾರಿಗಳ ಬಿ ಅವರ ಮಾರ್ಗದರ್ಶನದಲ್ಲಿ. ಯಾಕಂತ ಹೇಳಿದ್ರೆ ನಮ್ಮೆಲ್ಲರ ಪರಿಶ್ರಮದಿಂದ ಇವತ್ತು 96% ರಿಸಲ್ಟ್ ಆಗಿದೆ. ಅದು ನಾವು ಗೆಸ್ಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಅತ್ಯಂತ ಪ್ರಾಮಾಣಿಕವಾದಂಥ ರಿಸಲ್ಟ್. ಯಾಕಂತ ಹೇಳಿದ್ರೆ ವೆಬ್ ಕ್ಯಾಮರಾ ನಿಮ್ಗೆ ಗೊತ್ತಿದೆ, ಎಲ್ಲೂ ಕಾಪಿಗೆ ಅವಕಾಶ ಇಲ್ಲ. ಹಿಂದೂ ನಮ್ಮಲ್ಲಿ ಕಾಪಿ ಇಲ್ಲಾಗಿತ್ತು, ಆದರೂ ಸಹ ವೆಬ್ ಕ್ಯಾಮರಾ ಒಂದು ಪಾರದರ್ಶಕತೆ ಇದ್ದ ಹಾಗೆ ತಮ್ಮೆಲ್ಲರ ಪ್ರಯತ್ನ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರಯತ್ನವನ್ನು ಹಾಕಿ ಈಗ ನಾವು ಮಾಡಿದ್ದೇವೆ ಅಂದರೆ 6ರಲ್ಲಿ 5 ನಂಬರ್ ಇದ್ದೇವೆ. ಇರುವುದೇ 6 ತಾಲೂಕು, ಅದರಲ್ಲಿ 5 ನಂಬರ್ ಇದ್ದೇವೆ. ಮುಂದಿನ ದಿನಗಳಲ್ಲಿ 4, 3, 2 ಬರುವಂಥ ಪ್ರಯತ್ನ ಮಾಡುವ. 1 ಬರಲಿಕ್ಕೆ ಪ್ರಯತ್ನ ಅಂತೂ ಮಾಡುವುದೇ, ಆದರೆ ಆಗಿಲ್ಲ. ಯಾಕಂದರೆ ಕಾಂಪಿಟೇಷನ್ ನಮ್ಮೆಲ್ಲ ಈ ಜನ್ರೇಷನ್ ಏನಂದರೆ ನಾವು 2ನೇ ತಲೆಮಾರು ಶಿಕ್ಷಣ. ಈಗ ನಾವು ಹಳಿಯಾಳ ದಾಂಡೇಲಿ ಅಂದರೆ ದಾಂಡೇಲಿ ಸ್ವಲ್ಪ ಎಜುಕೇಷನ್ ಇದಿದೆ, ಹಳಿಯಾಳೆಲ್ಲ 2ನೇ ತಲೆಮಾರು ಶಿಕ್ಷಣ. ನಾವೆಲ್ಲ ಕಲ್ತಿದ್ದು 4-5 ತಲೆಮಾರು ಶಿಕ್ಷಣ. ಯಾಕಂದ್ರೆ ನಮ್ಮ ಅಜ್ಜ ಮುತ್ತಜ್ಜ ಎಲ್ಲ ಕಲ್ತಿದ್ದಾರೆ. ಹಾಗಾಗಿ ಅಲ್ಲಿಗೆ ಇಲ್ಲಿಗೆ ತುಲನೆ ಮಾಡಲಿಕ್ಕೆ ಆಗಂಗಿಲ್ಲ. ಇಲ್ಲಿಯ ಪರಿಸ್ಥಿತಿ ಮತ್ತು ಆಡು ಭಾಷೆ ಮಾತೃಭಾಷೆಗಳೆಲ್ಲ ಮರಾಠಿಗಳು ಇರುವುದರಿಂದ ಕೆಲವೊಂದು ಸಮಸ್ಯೆಗಳಾಗ್ತವೆ. ಹಾಗಾಗಿ ತಮ್ಮೆಲ್ಲರ ಸಹಾಯ ಸಹಕಾರ ಪ್ರೀತಿಯನ್ನು ಬಯಸ್ತೇನೆ. ತಾವು ಭಾಳ ಖುಷಿ ಅನಿಸ್ತು, ಇಷ್ಟು ಜನ ಬರ್ತಾರೆ ಅಂತ ನನಗೆ ಹೆಸರಿರಲಿಲ್ಲ. ಯಾಕಂತ ಹೇಳಿದ್ರೆ ಮಳೆ ಸಾಕಷ್ಟು ಆಗಿತ್ತು. ನಮ್ಗೆ ಬರಬೇಕಾದ್ರೆ ಅಲ್ಲೇ ಒಂದು ½ ಅವರ್ ಆಯಿತು, ಗಿಡ ಮರ ಎಲ್ಲ ಬಿದ್ದು ಬ್ಲಾಕ್ ಆಗಿಬಿಟ್ಟದೆ. ಹಾಗಾಗಿ ತಾವೆಲ್ಲರೂ ಬಂದಿದ್ದೀರಿ. ಮತ್ತೊಮ್ಮೆ
ಈ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ಕಾಣಿಕತ್ತರಾದ ಲಲಿತ ಇರ್ಬೋದು, ಶ್ರೀದೇವಿರು, ಅವರಿವರ ಹೆಸರಿನಲ್ಲಿ ಮತ್ತು ಎಲ್ಲರೂ ಇರ್ಬೋದು. ಅವರಿವರ ಹೆಸರಿನ ಸ್ವ ಖುಷಿಯಿಂದ ತಾವೆಲ್ಲ ಬಂದಿದ್ದೀರಿ. ಮತ್ತೊಮ್ಮೆ ನನಗೆ ನನ್ನ ಎಲ್ಲ ಈ ನನ್ನ ಹಳಿಯಾಳ ಮತ್ತು ದಾಂಡೇಲಿ ಶಿಕ್ಷಕರ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಈ ಸನ್ಮಾನ ಮುಂದಿನ ಅಭಿನಂದಕನ ಕ್ರಮ ಇಟ್ಕೊಂಡಿದ್ದೀರಲ್ಲ, ಆ ಗೌರವಕ್ಕೆ ತಕ್ಕಂತೆ ನಾನು ನಡ್ಕೊಳ್ತೇನೆ. ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ಇಲಾಖೆ ಅಧಿಕಾರಿಗಳಾದ ಬಿ ಅವರ ಮಾರ್ಗದರ್ಶನದಲ್ಲಿ, ಜಿಲ್ಲೆಯಲ್ಲಿ ಉಪನಿರ್ದೇಶಕರಾದ BR ನಾಯಕ್ ಅವರ ಮಾರ್ಗದರ್ಶನದಲ್ಲಿ ನನ್ನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸುವ. ಮತ್ತೊಮ್ಮೆ ನನ್ನೆಲ್ಲ ದಾಂಡೇಲಿ ಭಾಗದ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತಿದ್ದೇನೆ. ನಾಯಕನಾದವನು ಸೇವಕನಾಗೇ ನಾಯಕನಾಗಿದ್ದಾನೆ. ಒಂದೇ ನಿಮಿಷದಲ್ಲಿ ಒಂದೊಂದು ಇನ್ಸಿಡೆಂಟ್ ಹೇಳ್ಕೊಂಡು ಅವರಿಗೆ ಒಂದು ಧನ್ಯವಾದ ಹೇಳ್ತೇನೆ. ನನ್ನ ಗಂಡ ಪ್ಯಾರಾಲಿಸಿಸ್ ಆಗಿ ಇತ್ತು. ಜಸ್ಟ್ ಆ 2 ಅವರಲ್ಲಿ ಅವನಿಗೆ ಔಷಧಿ ಕೊಡಬೇಕಿತ್ತು. ನನ್ನ ಹತ್ರ ಬರೀ 100 ರೂಪಾಯಿ ಇತ್ತು. ಎಲ್ಲ ಒಂದು 30 ಪೊಲೀಸ್ ಎತ್ತಿ ತೆಗೆದು ಒಂದು 108 ಗಾಡಿ ಹಾಕಿದ್ರು. ಕೈ ನಡುತ್ತಾ ಇತ್ತು, ನನಗೆ ಕೈ ಕಾಲು ನಡುತ್ತಾ ಇದೆ. ನನ್ನ ಗಂಡ ಏನು ಸಾಯ್ತಾನೆ, ನನ್ನ ಹತ್ರ ಬರೀ 100 ರೂಪಾಯಿ ಇದೆ. ಎಲ್ಲ ಪೊಲೀಸರು ಇದ್ದಾರೆ, ಯಾರಿಗಾದ್ರೂ ದುಡ್ಡು ಕೇಳುವಂತ ಅದಕ್ಕೂ ಭಯ. ಯಾರು ಹೇಳೋದು, ಎತ್ತಿ ಬಿಟ್ಟರು ನಮಗೆ 108 ಗಾಡಿಗೆ ಹಾಕಿದ್ರು, ಹಾಕಿದ್ರು, ಯಾರಿಗೂ ಕೇಳೋಕ್ಕಾಗಿಲ್ಲ. ಒಂದೇ ಒಂದು ನೆನಪು ಬಂದಿತ್ತು, ಸತೀಶ್ ಅಣ್ಣ ನನ್ನ ಹತ್ರ ದುಡ್ಡಿರುವ, ನನ್ನ ಗಂಡ ಸಾಯಕ್ಕಾಗಲಿ 108 ಗಾಡಿ ಬರ್ತಾ ಇದ್ದೀನಿ, ನನಗೆ ದುಡ್ಡು ಬೇಕು ಅಂದೆ. ಇಲ್ಲಿಂದ 20 ನಿಮಿಷಕ್ಕೆ ಹಳಿಯಾಳ ಹೋಯ್ತು. ಪೊಲೀಸ್ ಸ್ಟೇಷನ್ ಎದುರುಗಡೆ ಇಷ್ಟು ದೊಡ್ಡ ಗಂಟು ದುಡ್ಡು ಹಿಡ್ಕೊಂಡು ನಿಂತಾನೆ. ನಿಜವಾಗ್ಲೂ ಕಣ್ಣೀರು ಬಂದೋಯ್ತು ನನಗೆ. ನನ್ನ ಗಂಡಗ ಅಲ್ಗಾಡಕ್ಕಾಗ್ತಾ ಇರಲಿಲ್ಲ. ಆ 25,000 ನಾನು ಇದೇ ಪರ್ಸಿಗೆ ಹಾಕೊಂಡು ಸುಮ್ಮನೆ ಜಸ್ಟ್ ಹೋಗ್ತಾ ಇದ್ದೆ. ವಾಸರೆ ಸರ್ ಫೋನ್ ಬಂತು, ಲಲಿತ ಏನಾಯ್ತು, ಎದುರುಗಡೆ ಮಾಡಿದ್ದೇವೆ. ನಾನು ಎದಕ್ಕೆ ಈ ಮಾತನ್ನ ಇದ್ರ ಮಧ್ಯೆ ತಂದು ಇದನ್ನು ಹೇಳ್ತಾ ಇದ್ದಾಳೆ ಅಂತ ಅನ್ಬೇಡ್ರಿ. ಆ ನಾಯಕ ಸ್ಥಾನಕ್ಕೆ ಹೋಗೋಕ್ಕೆ ಮೊದಲು ನಿಂತು ನಮಗೆ ಒಂದು ತಂಗಿಯೋ ಅಥವಾ ಏನೋ ನಮ್ಮ ಮನೆ ಬಂದು ಏನೋ ಅನ್ನೋ ಥರ ಗಂಟು ಕಟ್ಟಿ ಹಿಡ್ಕೊಂಡು ನಿಂತ್ಕೊಂಡು ಕೊಟ್ಟಾರ. ಇದನ್ನು ನನ್ನ ಸಾಯೋ ತನಕ ನಾನು ಮರೆಯೋದಿಲ್ಲ ಅಂತ ಒಬ್ಬನಿಗೆ ಜಿಲ್ಲಾ ನನ್ನ ಶಿಕ್ಷಕ ಬಂಧುಗಳಿಗೆ, ನನ್ನ ಪ್ರೀತಿಯ ಇವರಿಗೆ ಮತ್ತೆ ಜೆಂಟ್ಸಿಗಾಗಿ ಯಾವತ್ತೂ ಮೋಸ ಮಾಡೋದಿಲ್ಲ, ಪ್ರೀತಿಯಿಂದ ಮಾಡಿದಂತಹ ನಿನಗೆ ಸತೀಶ್ ಅಣ್ಣ ಮುಂದೆ ಇದೇ ವೇದಿಕೆಯಲ್ಲಿ ಅದನ್ನ ಜಿಲ್ಲೆ ಬಿಟ್ಟು ರಾಜ್ಯಾಧ್ಯಕ್ಷ ಸ್ಥಾನ ಮಾತುಗಳು ಒಂದು ಮನೆಯ ಅಣ್ಣನ ರೀತಿಯಾಗಿ ಕೇಳಿಸ್ಕೊಂಡಿದ್ದೆ. ನನ್ನೆಲ್ಲ ಶಿಕ್ಷಕರಿಗೆ ಹಾಗೆ ಸತೀಶ್ ಅಣ್ಣ ನಿಮಗೆ ಧನ್ಯವಾದ. ಇನ್ನೊಂದು ಬಂಡೆ ಅದು ಹೇಳೋದಲ್ಲ, ದುಡ್ಡು ಜೋಬಿಗೆ ಹಾಕೋದ್ರೊಳಗೆ ನನಗೊಂದು ಮತ್ತೊಂದು ಫೋನ್ ಮಾಡೋದಂತ ಇವರು ಕೂಡ ನಮ್ಮ ಬಂಡೆಗಳ ಥರ ಇದ್ರು ಕೂಡ ಮುಂಚೆ ನಿಜವಾಗ್ಲೂ ಒಳ್ಳೆಯ ಎಲ್ಲ ಹೆಲ್ಪಿಂಗ್ ನೇಚರ್ ಇರೋದು. ನಮ್ಮ ವಾಸೆ ಸರ್ ಕೂಡ ನಮ್ಮ ಶಿಕ್ಷಕರ ಬಗ್ಗೆ ಒಂದು ಮಾತಾಡಬೇಕಾಗಿ ನಮ್ಮ ಸತೀಶ್ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸತೀಶ್ ನಾಯ್ಕ ಬಾವಿಕೆರೆಯವರೇ ಹಾಗೂ ಹರಿಯಾಣ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪ್ರಶಾಂತ್ ನಾಯ್ಕರವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾಲೇಶ್ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಎದುರುಗಡೆ ಇರುವ ಎಲ್ಲ ಶಿಕ್ಷಕ ಭಗಿನಿಯರೇ, ಆ ಬಂಡೆಗಳು ಆಗೋದು ಬೇಡ, ಗೊತ್ತಿಲ್ಲ ನಾವು ಬಂಡೆ ಅಂತ ಹೇಳಿ ಅವ್ರು ಕರೆಯುವ ಹಿನ್ನೆಲೆ ಏನಿದೆ ಅರ್ಥ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಮೊದಲನೇದಾಗಿ ನಾನು ಸತೀಶ್ ನಾಯ್ಕರಿಗೆ ಮತ್ತು ಪ್ರಶಾಂತ್ ನಾಯ್ಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹುಶಃ ನಾಳೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ವಿ. ದಾಂಡೇಲಿಯಲ್ಲಿ ಅವ್ರನ್ನ ಕರೆದು ಮೊದಲ ಬಾರಿಗೆ ಅವರಿಗೆ ಒಂದು ಅಭಿನಂದನೆಯನ್ನು ನೀಡಬೇಕಂತಿದ್ವಿ. ಇವರು ಭಯಂಕರ ನಮ್ಮ ಕಡೆ ಚಾಪ್ಟರ್ ಇದ್ದಾರೆ. ಕಾರ್ಯಕ್ರಮ ಮಾಡಿಲ್ಲ, ನನಗೆ ಖುಷಿಯಲ್ಲೇ ಹೇಳ್ತಾ ಇದ್ವಿ. ಸುಯಿಗೆಲ್ಲ ಏನೇ ಇರಲಿ, ಇಷ್ಟೊಂದು ಶಿಕ್ಷಕರು ಸೇರಿ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಇಂತಹ ಮಳೆಯ ನಡುವೆ ಬಂದು ಸೇರ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಬಹುಶಃ ಅದು ನೀವು ಸತೀಶ್ ನಾಯ್ಕರ ಮೇಲಿಟ್ಟಿರುವ, ಪ್ರಶಾಂತ್ ಮೇಲಿಟ್ಟಿರುವ ಅಭಿಮಾನ. ಸತೀಶ್ ನಾಯ್ಕರನ್ನ, ಪ್ರಶಾಂತನನ್ನು ನಾನು ಬಹಳ ವರ್ಷಗಳಿಂದ ಬರ ಏಕವಚನದಲ್ಲಿ ಕರೆಯುವಷ್ಟರ ಮಟ್ಟಿಗೆ ಸ್ನೇಹ. ಬಹುಶಃ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದಾಗ ಅದಕ್ಕೂ ಮೊದಲು ಒಂದು ಅವಧಿಗೆ ಕೇವಲ 7 ಮತಗಳಲ್ಲಿ ಪರಾಭವಗೊಂಡಾಗ ಎಷ್ಟು ನೋವನ್ನು ಅನುಭವಿಸಿದ್ರು. ಆ ನಂತರದಲ್ಲಿ ನಾನು ಗೆದ್ದಾಗ ಎಷ್ಟು ಸಂಭ್ರಮವನ್ನು ಆಚರಿಸಿದ್ರು, ಅದಕ್ಕಿಂತ ಹೆಚ್ಚಿನ ಸಂಭ್ರಮವನ್ನು ಸತೀಶ್ ನಾಯ್ಕ ಅಧ್ಯಕ್ಷ ಆದಾಗ ನಾನು ಅನುಭವಿಸ್ತಾ ಇದ್ದೀನಿ. ಯಾಕೆ ಅಂತ ನಾನು ಮೊದಲಿಗೆ ಹೇಳಿದ್ದೆ, ಒಬ್ಬ ಮನುಷ್ಯ ಬೆಳೆಯುವಾಗ ಒಮ್ಮೊಮ್ಮೆ ಆತ ಅಧಿಕಾರವನ್ನು ಅನುಭವಿಸುವಾಗ ನಾವು ಆತನ ಹಿನ್ನೆಲೆಯನ್ನು ನೋಡ್ತೇವೆ.
ಬಟ್ ಈ ಹಳಿಯಾಳ ದಾಂಡೇಲಿ ಇದೆಯಲ್ಲ, ಅದು ಜಾತಿ, ಅದು ಧರ್ಮ, ಅದು ಪ್ರದೇಶ, ಅದು ಭಾಷೆ ಎಲ್ಲವನ್ನ ಮೀರಿದಂತ ಒಂದು ನೆಲ ಆಗಿರೋದ್ರಿಂದ ಸತೀಶ್ ನಾಯ್ಕ್ ಕೂಡ ಅಂಕೋಲಾದಿಂದ ಇಲ್ಲಿ ಬಂದು ಇಲ್ಲಿ ತನ್ನ ಶಿಕ್ಷಕ ವೃತ್ತಿಯನ್ನು ಮಾಡಿ, ಇಲ್ಲಿ ಸಂಘಟನೆಯನ್ನು ಮಾಡಿ, ಇಲ್ಲಿ ತಾಲೂಕಾಧ್ಯಕ್ಷರಾಗಿ, ಇಲ್ಲಿಂದಲೇ ಜಿಲ್ಲಾಧ್ಯಕ್ಷರಾಗುವವರೆಗೆ ಬೆಳೀತಾರೆ ಅಂತ ಹೇಳಿದ್ರೆ ಅದು ಈ ಹಳಿಯಾಳ ದಾಂಡೇಲಿಯ ನೆಲದ ಗುಣ ಅಂತ ಹೇಳಿ ನಾವೆಲ್ಲ ತಿಳ್ಕೊಳ್ಬೋದು. ನಾವಿವತ್ತು ಅನೇಕ ಸಂದರ್ಭದಲ್ಲಿ, ನೀವು ಶಿಕ್ಷಕರಿರೋದ್ರಿಂದ ಹೇಳ್ತೀನಿ, ಅನೇಕ ಸಂದರ್ಭದಲ್ಲಿ ನೋಡ್ತೀವಿ. ಅವತ್ತು ಬಸವಣ್ಣ ಹೇಳಿದ್ರು, ಇವನಾರವ 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 ಎಂದೆನಿಸಿದರಯ್ಯ, ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ ಅಂತ ಹೇಳಿ. ಬಟ್ ನಾವಿವತ್ತು ಬಹಳ ಸಂದರ್ಭದಲ್ಲಿ ನೋಡ್ತೀವಿ, ಇವನಾರವ ಇವನಾರವ ಇವು ಯಾವ ಜಾತಿಯವ ಇವು ಯಾವ ಜಾತಿಯವ ಅಂತ ಹೇಳಿ. ಸುಮ್ಮನೆ ಹೀಗೇನೆ ವಿಚಾರ ಮಾಡಿ, ನೀವು ಬಸ್ ಮೇಲೆ ಹೋಗುವಾಗ ನಿಮ್ಮ ಪಕ್ಕದಲ್ಲಿ ಯಾರೋ ಒಬ್ಬರು ಕೂತಿರ್ತಾರೆ, ಸುಮ್ಮನೆ ಮಾತಾಡಿಸ್ತೀರಿ, ಅವರನ್ನು ನೀವು ಪರಿಚಯ ಮಾಡ್ಕೊತೀರಿ, ನಿಮಗೆ ಅವರ ಒಳಗಡೆ ಅವರ ಜಾತಿ ಯಾವ್ದು ತಿಳ್ಕೊಳ್ಬೇಕು ಅನ್ನೋದಿರ್ತದೆ. ಇದ್ದವರಿಗೆಲ್ಲರಿಗೂ ಅಂತಲ್ಲ, ಕೆಲವರಿಗೆ ಇರ್ತದೆ. ಸುಮ್ಮನೆ ಹೆಸರೇನು ಕೇಳ್ತೀರಿ, ಅವನೇನೋ ದೀಪಕ್ ಅಂತನೋ ಶ್ಯಾಮಲ ಅಂತನೋ ಇವನು ಹಿಂದೂ ಅಂತ ಗೊತ್ತಾಯ್ತು, ಅಷ್ಟು ಸಾಕಾಗೋದಿಲ್ಲ ನಮಗೆ. ಇವನು ಬ್ರಾಹ್ಮಣನೋ ಇವನು ದಲಿತನೋ ಇವನು ಮತ್ತೊಬ್ಬನೋ ಅಂತ ಬೇಕಾಗ್ತದೆ. ನೀವು ವೆಜ್ಜೋ ನಾನ್ ವೆಜ್ಜೋ ಕೇಳ್ತೀರಿ, ಯಾರಾದ್ರೂ ಕೇಳಿದ್ರೆ ಇಲ್ಲೋ ಗೊತ್ತಿಲ್ಲ, ಕೇಳ್ತೀರಿ. ಅಲ್ಲಿ ಅವನು ವೆಜ್ ಅಂತ ಹೇಳಿದ್ರೆ ಇವನು ಮುಖ್ಯ, ಇವನು ಬ್ರಾಹ್ಮಣ ಇರಬೇಕು, ಇಲ್ಲ ಲಿಂಗಾಯತ ಇರಬೇಕು, ಏನೇನೋ ಹೀಗೆ. ಆ ಸಂಬಂಧಗಳನ್ನ ಪಡ್ಕೊಳ್ಳುವಾಗ ನಾವು ಅಲ್ಲಿ ಮನುಷ್ಯತ್ವವನ್ನು ನೋಡೋದಿಲ್ಲ, ಪ್ರೀತಿಯನ್ನು ನೋಡೋದಿಲ್ಲ. ನಾನು ಅವನ ಹತ್ತಿರಕ್ಕೆ ಹೋಗುವಾಗ ನಮ್ಮ ಮಾತುಗಳ ಮೂಲಕ, ನಮ್ಮ ಸಂಬಂಧಗಳ ಮೂಲಕ ಇಲ್ಲಿ ಬೇರೆ ಏನೇನೋ ಕಲ್ಪಿಸ್ಕೊಳ್ಳೋದು. ಆದ್ರೆ ಈ ಹಳಿಯಾಳ ಇದೆಯಲ್ಲ, ಇದು ಬಹುಶಃ ಎಲ್ಲರೂ ಇರುವಂತಹ, ನಾವು ಅದರಲ್ಲೂ ದಾಂಡೇಲಿ ಹೇಳ್ತೀವಿ, ದಾಂಡೇಲಿಯನ್ನು ಮಿನಿ ಇಂಡಿಯಾ ಅಂತ ಹೇಳ್ತೀವಿ ನಾವು. ಇಲ್ಲಿ ಇಡೀ ದೇಶದ ಎಲ್ಲ ಪ್ರಾದೇಶಿಕತೆಯ ಜನ ಇದ್ದಾರೆ, ಎಲ್ಲ ಸಂಸ್ಕೃತಿಯ ಜನ ಇದ್ದಾರೆ, ಎಲ್ಲ ಭಾಷೆಗಳನ್ನು ಆಡುವ ಜನ ಇದ್ದಾರೆ. ಹಾಗಾಗಿ ನಾವು ಇದನ್ನು ಬಹುಭಾಷೆಯ ನೆಲ ಅಂತ ಹೇಳ್ತೀವಿ, ಬಾಂಧವ್ಯದ ನೆಲ ಅಂತ ಹೇಳ್ತೀವಿ, ಮಿನಿ ಇಂಡಿಯಾ ಅಂತ ಹೇಳ್ತೀವಿ. ಅಂತಹ ಗುಣವನ್ನ ನೀವೆಲ್ಲರೂ ಇಟ್ಕೊಂಡಿರೋದ್ರಿಂದ ಎಲ್ಲಿಂದಲೋ ಬಂದಿರುವ ಸತೀಶನನ್ನ ಇವತ್ತು ಜಿಲ್ಲಾ ಮಟ್ಟಕ್ಕೆ ಕಳಿಸಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಾನು ಮೊದಲ ಬಾರಿಗೆ ಅದು ಜಾತಿಯನ್ನ ಮೀರಿದ, ಅದು ಧರ್ಮವನ್ನ ಮೀರಿದ, ಅದು ಪ್ರದೇಶವನ್ನ ಮೀರಿದ, ಅದು ಭಾಷೆಯನ್ನ ಮೀರಿದ, ಎಲ್ಲವನ್ನೂ ಮೀರಿದ ಕೇವಲ ಒಂದು ಬಂಧುತ್ವವನ್ನ ಇಟ್ಕೊಂಡು ನೀವು ಅವರನ್ನ ಜಿಲ್ಲಾ ಮಟ್ಟಕ್ಕೆ ಕಳಿಸಿದ್ರಲ್ಲ, ಆ ಕಾರಣಕ್ಕಾಗಿ ನಾನು ಮೊದಲಿಗೆ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಶಿಕ್ಷಕರನ್ನು ಇದು ಬರಬೇಕು, ಇದು ನಮ್ಮ ಸಮಾಜದೊಳಗೆ ಬರಬೇಕು, ಇದು ನಮ್ಮ ದೇಶದೊಳಗಡೆ ಬರಬೇಕು. ಭಾಷೆಗಾಗಿ, ಧರ್ಮಕ್ಕಾಗಿ, ನೆಲಕ್ಕಾಗಿ, ಜಲಕ್ಕಾಗಿ ಹೊಡೆದಾಡ್ಕೊಂಡು ಕಚ್ಚಾಡ್ಕೊಂಡು ಬದುಕೋದಕ್ಕಿಂತ ನಾವೆಲ್ಲ ಒಂದು ಅನ್ನೋ ಆ ಭಾವನೆ ಬಂದಾಗ ಮಾತ್ರ, ಅದರ ಬಿಡ್ಲಿಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಉಂಟು, ಶಿಕ್ಷಕರಿಂದ ಮಾತ್ರ ಸಾಧ್ಯ ಉಂಟು, ಈ ಸಮಾಜದಲ್ಲಿ ಇನ್ಯಾರಿಗೂ ಸಾಧ್ಯ ಇಲ್ಲ. ಹಾಗೆ ಬಂದಾಗ ಮಾತ್ರ ನಾವು ಒಂದು ಸುಂದರವಾದ ನಾಡನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಸತೀಶ್ ನಾಯ್ಕ್ ಬಗ್ಗೆ ಅವನೇನು ಸುಮ್ಮನೆ ಈಗ MLA ಮಗ MLA ಆಗೋದೇನು ದೊಡ್ಡದಲ್ಲ, ಮಿನಿಸ್ಟರ್ ಮಗ ಡಾಕ್ಟರ್ ಆಗೋದೇನು ದೊಡ್ಡದಲ್ಲ. ಸತೀಶ್ ನಾಯ್ಕ್ ಅದು ಯಾವುದೂ ಇಲ್ಲದೆ ಬಂದವರು. ಸತೀಶ್ ನಾಯ್ಕ್ ಒಬ್ಬ ರೈತನ ಮಗನಾಗಿ, ಪ್ರಶಾಂತ್ ಒಬ್ಬ ರೈತನ ಮಗನಾಗಿ ಬಂದು ಹಳಿಯಾಳದಂತ ಇಲ್ಲಿ ಸಂಘಟನೆಯನ್ನ ಮಾಡುತ್ತಿದೆಯಲ್ಲ, ನಾನು ಯಾವಾಗಲೂ ಹೇಳ್ತೀನಿ, ನಾಯಕನಾಗಬೇಕು ಅಂತ ಹೇಳಿದ್ರೆ ಮುಂದೆ ನಿಂತು ಆರ್ಡರ್ ಕೊಡೋದಲ್ಲ, ನಾಯಕನಾಗುವ ಗುಣವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಹಿಂದೆ ನಿಂತು ಮುಂದಿನವರನ್ನು ಉತ್ತೇಜಿಸು, ಮುಂದಿನವರನ್ನು ಮಾರ್ಗದರ್ಶನ ನೀಡು. ಆ ಗುಣ ಸತೀಶ್ನಲ್ಲಿ ಇದ್ದುದರಿಂದ ಅವನಿಗೆ ಆ ನಾಯಕತ್ವದ ಗುಣ ಬರಲಿಕ್ಕೆ ಸಾಧ್ಯ. ನಾನು ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಆಗಿದ್ದವಾಗ ನೋಡಿದ್ದೀನಿ, ನೌಕರ ಸಂಘದ ಅಧ್ಯಕ್ಷ ಆಗಿದ್ದಾಗ ನೋಡಿದ್ದೀನಿ, ಬೇರೆ ಬೇರೆ ಸಂಘಟನೆಯಲ್ಲಿರುವ ಸಂದರ್ಭದಲ್ಲಿ ನೋಡಿದ್ದೀನಿ. ಬಹುಶಃ ಯಾರಿಗಾರು ಶಿಕ್ಷಕರ ಸಮಸ್ಯೆ ಆದ್ರೆ ಸತೀಶ್ ನಾಯ್ಕ್ ಫೋನ್ ಹೊಡೆಯೋ ಒಂದು ವಾಡಿಕೆ ಗೊತ್ತಿಲ್ಲ, ಅವನು ಶಿಕ್ಷಕರ ಸಂಘದ MLA ಆಗ್ಬಿಟ್ಟಿದ್ನೇನು, ಆ ತರದ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಿದ್ದೆ. ಪ್ರಶಾಂತ್ ಅವರು ಶಿಕ್ಷಕ ಸಂಘದ ಅಧ್ಯಕ್ಷ ಆಗಿದ್ದವಾಗಲೂ ಹಾಗೆ ಅಷ್ಟೇ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ದೆ. ನನಗೆ ತಾನು ಈ ಬಾರಿ ಜಿಲ್ಲಾ ಮಟ್ಟಕ್ಕೆ ನಿಲ್ತೀನಿ ಅಂತ ಹೇಳಿದಾಗ ನಿಜವಾಗ್ಲೂ ಒಳಗಡೆ ಒಂದು ಆತಂಕ ಇತ್ತು. ಸತೀಶ್ ಜಿಲ್ಲೆಗೆ ಹೋಗಿ ಅಲ್ಲಿ ಬೇರೆ ರೀತಿ ಆಗಬಾರದು ಅನ್ನುವಂಥ ಒಂದು ಆತಂಕ ನಿಜವಾಗೂ ಇತ್ತು. ಯಾಕಂದ್ರೆ ನಮ್ಮ ಹಳಿಯಾಳ ದಾಂಡೇಲಿ ಓಕೆ, ಅದರ ಆಚೆ ಯಲ್ಲಾಪುರದ ಪರಿಸ್ಥಿತಿಯೇ ಬೇರೆ, ಮುಂಡಗೋಡದ ಪರಿಸ್ಥಿತಿ ಬೇರೆ, ಸಿರ್ಸಿ ಕೇಂದ್ರಿತ ಅಲ್ಲಿಯ ವ್ಯವಸ್ಥೆಯೇ ಬೇರೆ, ಸಿದ್ದಾಪುರದ ಬೇರೆ ವ್ಯವಸ್ಥೆಯೇ ಬೇರೆ. ಈ ಎಲ್ಲ ಬೇರೆ ಬೇರೆ ವಿಭಿನ್ನ ವ್ಯವಸ್ಥೆಗಳ ನಡುವೆ, ಆ ಪ್ರಾದೇಶಿಕತೆಗಳ ನಡುವೆ ಸತೀಶ್ ಇಲ್ಲಿಂದ ಹೋಗಿ ಹೇಗೆ ಅವನ ನಾಯಕತ್ವವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಉಂಟು ಅನ್ನುವ ನಿಜವಾಗಿಯೂ ಕೂಡ ಒಳಗಡೆ ಒಂದು ಆತಂಕ ಇದೆ. ಆದರೆ ಅದೆಲ್ಲವನ್ನ ಮೀರಿ ಒಂದು ನಾಮಿನೇಷನ್ ಕೂಡ ಮಾಡದ ಹಾಗೆ, ಅವರ ವಿರುದ್ಧ ಒಂದು ನಾಮಿನೇಷನ್ ಕೂಡ ಮಾಡದ ಹಾಗೆ ಅವಿರೋಧವಾಗಿ ಆಯ್ಕೆಯಾದಂತಹ ಬರೀ ಇದೆಯಲ್ಲ, ನಿಜಕ್ಕೂ ಕೂಡ ಅದು ಸತೀಶ್ನಲ್ಲಿರುವ ನಾಯಕತ್ವ, ನಿಜವಾದ ನಾಯಕತ್ವ, ನಿಜ ನಾಯಕತ್ವ ಅನ್ಕೊಂಡಿದ್ದೀನಿ ನಾನು. ಸತೀಶ್ ಅವರಲ್ಲಿ ಇನ್ನೊಂದು ಗುಣ ಇದೆ, ಬಹುಶಃ ಅದು ಗೊತ್ತಿಲ್ಲ, ಇದ್ದಂಗೆ ಹೇಳ್ಬಿಡ್ತಾರೆ. ಅಂದ್ರೆ ಯಾರನ್ನ ಓಲೈಸಬೇಕು, ಹಿಂಗ್ ಓಲೈಸ್ಕೊಂಡು ನಾ ಏನೋ ಮಾಡ್ಕೋಬೇಕು ಅನ್ನುವ ಗುಣ ಇಲ್ಲ. ಈಗ ಸಹಾಯದ ವಿಚಾರ ಬಿಡಿ, ಲಲಿತಾ ಅವರು ಹೇಳಿದ್ರು,
ಆ ಥರದ್ದು ಬಹಳಷ್ಟು ಮಾಡಿದ್ದಾರೆ. ಯಾರನ್ನ ಓಲೈಸಿಕೊಂಡು ತಾನು ಮೇಲೆ ಬರಬೇಕು ಅನ್ನುವ ವಿಚಾರ ಇಲ್ಲ. ಇದ್ದಕ್ಕಿದ್ದಂಗೆ ಹೇಳ್ಬಿಡೋದು, ಖಂಡಿತ ಕಂಡಂಗೆ ಹೇಳ್ಬಿಡೋದು ಮನುಷ್ಯನಲ್ಲಿ ಇರಬೇಕಾದ ನಿಜ ಸತ್ಯದ ನಾಯಕತ್ವ ಅದು. ಹಾಗೆ ಇದ್ದಾಗ ಮಾತ್ರ ಅವನು ಬೆಳಲಿಕ್ಕೆ ಸಾಧ್ಯ ಉಂಟು. ಆ ರೀತಿಯಾಗಿ ಬೆಳೆದು ಬಂದವರು ಸತೀಶ್ ನಾಯ್ಕ. ನಾನು ಮತ್ತೆ ಸತೀಶ್ ಬಗ್ಗೆ ಬಹಳ ಹೇಳ್ತಾ ಹೋದ್ರೆ ಬಹುಶಃ ನನಗೆ ಎಲ್ಲೊಂದು ಆತ್ಮಹತ್ಯೆ ಆಗ್ತದೇನೋ ಅನ್ನುವಂಥ ಭಯ ಇದೆ. ಯಾಕಂದ್ರೆ ದೋಸ್ತಿಯ ಕಾರಣಕ್ಕೋ ಬೇರೆ ಬೇರೆ ಕಾರಣಕ್ಕೆ ಬಿಡೋರು ಅದೇ ಆ ಕಾರಣಕ್ಕೆ ಮಾತಾಡಿದ್ರು ಅಂತಲ್ಲ, ಸತೀಶನ ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ಈ ಮಾತನ್ನು ಹೇಳೋದು. ಹಾಗಾಗಿ ಬಹಳ ಸುಲಭದಿಂದ ಏನು ಈ ದಾರಿಗೆ ಬಂದಿಲ್ಲ. ಬಹಳ ಕಷ್ಟದ ಅನೇಕ ಸಂದರ್ಭಗಳಲ್ಲಿ ನೋವುಗಳನ್ನು ಅನುಭವಿಸಿ, ಅನೇಕ ಸಂದರ್ಭಗಳಲ್ಲಿ ಸೋಲುಗಳನ್ನ ಅನುಭವಿಸಿ, ಅನೇಕ ಸಂದರ್ಭಗಳಲ್ಲಿ ಏನು ತೆಗಳಿಕೆಗಳನ್ನು, ಯಾರು ಮುಂದೆ ಹೋಗ್ತಾರಲ್ಲ ಅವನಿಗೆ ತೆಗಳಿಕೆ ಇರೋದೆ. ಅದು ನನ್ನನ್ನೇ ಹಿಡ್ಕೊಂಡು, ಪ್ರಶಾಂತನ ಹಿಡ್ಕೊಂಡು, ಸತೀಶನ್ನ ಹಿಡ್ಕೊಂಡು ಯಾರು. ನಾವು ಮನೆಯಲ್ಲಿ ಕೂತ್ರೆ ಯಾರು ನಮ್ಮ ಬಗ್ಗೆ ಮಾತಾಡಲ್ಲ. ನಾನು ಮನೆಯಲ್ಲಿ ಕೂತ್ರೆ ನನ್ನಷ್ಟಕ್ಕೆ ನಾನು ಕೂತ್ರೆ ನಾನು ಯಾರು ಬಗ್ಗೆ ಮಾತಾಡಲ್ಲ. ನಾನು ಒಂದು ಸ್ಟೆಪ್ ಮೇಲೆ ಹೋದಂದ್ರೆ ಕೆಳಗಡೆ ಇದ್ದವ್ರು ನೋಡ್ತಾ ಇದ್ದಾನೆ, ಇವನು ಒಂದು ಸ್ಟೆಪ್ ಹತ್ತಿದ, 2 ಹತ್ತದ, 3 ಹತ್ತದ, ಹಿಂಗೆ ನೋಡ್ತಾ ಇರ್ತಾನೆ. ಆ ಒಳಗಡೆ ಇರುವ ಅಸೂಯೆ, ಅವನೊಳಗಡೆಯ ದುಷ್ಟತನವನ್ನು ಹೊರಹಾಕಿ ಇನ್ನು ನಮ್ಮ ಮೇಲೆ ಅಥವಾ ಮುಂದೆ ಹೋಗ್ತಾ ಇರುವವರ ಮೇಲೆ ಒಂದು ರೀತಿಯ ಬೇರೆ ಬೇರೆ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಸ್ಟಾರ್ಟ್ ಮಾಡ್ತದೆ. ಅದು ಸತೀಶ್ ನಾಯ್ಕರ ವಿಚಾರದಲ್ಲೂ ಆಗಿದೆ, ಪ್ರಶಾಂತ್ ವಿಚಾರದಲ್ಲೂ ಆಗಿದೆ. ಒಂದು ಆತಂಕ ಇತ್ತು, ನನಗೆ ಗೊತ್ತಿಲ್ಲ, ಬಹಳ ಒಳ್ಳೆಯ ಬೆಳವಣಿಗೆ ಆಗಿದೆ. ನಾನು ಅಂದ್ಕೊಂಡಿದ್ದೀನಿ ಪ್ರಶಾಂತ್ ಮತ್ತು ಸತೀಶ್ ನಡುವೆ ಬಂದಂತಹ ಅದೇನಂತಾರೆ ಕೆಲ ಸಂದರ್ಭದ ವೈಷಮ್ಯ ಅಲ್ಲ, ಭಿನ್ನಾಭಿಪ್ರಾಯ ಅನ್ಬೋದೇನೋ. ನನಗೆ ಆತಂಕ ಇತ್ತು. ಈ 2 ನಾಯಕರದ್ದು ನಾನು ಜಾತಿ ಕಾರಣಕ್ಕೆ ಇಲ್ಲ, ಈ 2 ಲೀಡರ್ಗಳು ಹೀಗೆ ತಮ್ಮೊಳಗಡೆನೆ ಮಾಡ್ಕೊಂಡ್ರೆ ಹಳಿಯಾಳದ ಶಿಕ್ಷಕರ ಸಂಘದಲ್ಲಿ ಒಳಗರಿರುವ ಸಂಘಟನೆ ಇನ್ನೂ ಬಲಹೀನ ಆಗ್ಬೋದು ಅಂತ ಹೇಳಿ ಗೊತ್ತಿಲ್ಲ. ಬಟ್ ಅದು ಅವರ ಅರಿವಿಗೆ ಬಂತು, ಶಿಕ್ಷಕರ ಅರಿವಿಗೆ ಬಂತು, ಅಥವಾ ಅವ್ರ ಒಳಗಡೆ ಇರುವ ಧೀಶಕ್ತಿ ಅದನ್ನ ಕೆಲಸ ಮಾಡಿಸ್ತಾ ಗೊತ್ತಿಲ್ಲ. ಅವರಿಬ್ರು ಜೊತೆಯಾಗಿ ಹೋದ್ರು. ಇವತ್ತು ಒಬ್ಬರು ಹಳೆಯಾಳವನ್ನ, ಇನ್ನೊಬ್ಬರು ಜಿಲ್ಲೆಯನ್ನ ಆಳುವಷ್ಟರ ಮಟ್ಟಿಗೆ ಬೆಳೆದು ನಿಂತು. ಇದು ನಿಜವಾದ. ಹಾಗಾಗಿ ಸತೀಶ್ ನಾಯ್ಕರು ರಾಜ್ಯ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳುವ ಆಶಯವನ್ನು ಲಲಿತ್ ನಾಯ್ಕರು ಹೇಳಿದ್ದಾರೆ. ಇನ್ನೊಂದು ಅವಧಿಗೆ ಇದೇ ಜಿಲ್ಲೆಯಲ್ಲಿ ಇರಲಿ, ನೋಡೋಣ. ಅವ್ರಿಗೆ ಇನ್ನೂ ವಯಸ್ಸಿದೆ, ಹಾಗಾಗಿ ಬಹಳ ಚಿಕ್ಕವರು, ವಯಸ್ಸಿದೆ. ಈ ಜಿಲ್ಲೆಯ ಶಿಕ್ಷಕರ ಎಲ್ಲ ಸಮಸ್ಯೆಗಳ ಬಗ್ಗೆ ನನಗೆ ಲಲಿತಾ ಅವರು ಹೇಳಿದ್ರು, ವಾಸರೆ ಅವರು ಶಿಕ್ಷಕರ ಜೊತೆಗೆ ಶಿಕ್ಷಕರಂದ್ರೆ ಬಹಳ ಅವರಿಗೆ ಅಂತೇಳಿ. ಬಹುಶಃ ಗೊತ್ತಿಲ್ಲ, ನಾನು ನನ್ನ ಪರಿಷತ್ತಿನ ಕಾರಣಕ್ಕಾಗಿ ಹೇಳ್ತಾ ಇಲ್ಲ. ನಾನು ಬಹಳ PUC ಆದಂಥದ್ರಲ್ಲಿ TCH ಹೋಗಿ ಒಬ್ಬ ಮಾಸ್ಟರ್ ಆಗ್ಬೇಕಂತ. ಬಟ್ ನನ್ನ ದುರ್ದೈವವೋ ಸುದೈವವೋ ಗೊತ್ತಿಲ್ಲ. ಆವಾಗ ಸತೀಶ್ವರಿಗೆಲ್ಲ ಗೊತ್ತಿತ್ತು, ಡೊನೇಷನ್ ಇತ್ತು, ನಮ್ಗೆ ಮಾರ್ಕ್ಸ್ ಕಡಿಮೆ ಇತ್ತು. ನಾವೇನು ಗಾಂಧಿ ಕ್ಲಾಸ್ನವರೇ, ಮಾರ್ಕ್ಸ್ ಕಡಿಮೆ ಇತ್ತು. 4,000 ರೂಪಾಯಿ ಡೊನೇಷನ್ ಕೇಳಿದ್ರು TCHಗೆ, ಕೇವಲ 4,000 ರೂಪಾಯಿ. ಆವಾಗ ನಾವು ವಿದ್ಯಾರ್ಥಿ ಸಂಘಟನೆಯಲ್ಲೆಲ್ಲ ಇದ್ದದ್ರಿಂದ 4,000 ರೂಪಾಯಿ ಡೊನೇಷನ್ ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ TCHಗೆ ಹೋಗಿಲ್ಲ. ಇಲ್ಲಾಂದ್ರೆ ನಾನು ಮಾಸ್ಟರ್ ಆಗಿಲ್ಲ. ನಿಜವಾಗ್ಲು ಇದು ನನ್ನ ಅಪ್ಪ ಅಮ್ಮ ಈಗಲೂ ಹೇಳ್ತಾರೆ, ನೀನು 4,000 ರೂಪಾಯಿ ಸಲುವಾಗಿ TCHಗೆ ಹೋಗ್ತಾ ಇದ್ದು ಅಂತ ಹೇಳಿ. ಹಾಗಾಗಿ ಆ ಸಂದರ್ಭದಲ್ಲಿ ನಮಗೆ ಹೋರಾಟದ ಗುಣ ಇರೋದ್ರಿಂದ ನಾನು ಹೋಗಿರ್ಲಿಲ್ಲ, ಅದು ಬೇರೆ. ಆಮೇಲೆ ಬಹುಶಃ ನನಗೆ ಆ ಗುರುಗಳ ಬಗ್ಗೆ ಅಷ್ಟು ಪ್ರೀತಿ ಇರೋದ್ರಿಂದ ನಾನು ಅವತ್ತಿಂದ ಇವತ್ತಿಗೂ ಕೂಡ ಶಿಕ್ಷಕರಂದ್ರೆ ನನಗೆ ಬಹಳ ಹತ್ತಿರದವರು. ಅದು ನನ್ನ ಚುನಾವಣೆ ವಿಚಾರಕ್ಕಿರ್ಬೋದು, ನನ್ನ ಸಂಘಟನೆ ವಿಚಾರಕ್ಕಿರ್ಬೋದು, ಮೊನ್ನೆ ನಡೆದ ದಾಂಡೇಲಿಯ ಸಾಹಿತ್ಯ ಸಮ್ಮೇಳನದ ಇಡೀ ಯಶಸ್ಸು ಇದ್ರೆ ಅದು ಶಿಕ್ಷಕರದ್ದೇ. ಅದು ಹಣಕಾಸಿನ ವಿಚಾರಕ್ಕಿರ್ಬೋದು, ಸಮ್ಮೇಳನದ ಯಶಸ್ಸಿಗಿರ್ಬೋದು, 3 ದಿನಗಳ ಯಶಸ್ಸಿಗಿರ್ಬೋದು. ಲಲಿತಾ ಮೇಡಮ್ ಅಂತೂ ಬಹುಶಃ ಮಕ್ಕಳ ಮದುವೆನೂ ಕೂಡ ಅಷ್ಟು ಒಳಗೊಂಡು ಮಾಡ್ತಾ ಇಲ್ಲ ಗೊತ್ತಿಲ್ಲ, ದಿನ ಆ ಕೆಲಸಗಳನ್ನ ಮಾಡಿದ್ರು. ಹಾಗಾಗಿ ಅಷ್ಟು ಪ್ರೀತಿ ಇದೆ. ಶಿಕ್ಷಕರ ಯಾವತ್ತೂ ಕಾರ್ಯದಲ್ಲಿ ಸತೀಶ್ ಮತ್ತು ಪ್ರಶಾಂತ್ ಹಿಂದೇಟು ಹಾಕೋದಿಲ್ಲ. ಅವರ ಒಳಿತಿಗಾಗಿ ನೋಡಿ, ಒಂದು ವಿಚಾರ ಹೇಳಿದ್ರು, ಖಂಡಿತ ಶಿಕ್ಷಕರ ಸಂಘ ದಾಂಡೇಲಿ ಆಗಲೇಬೇಕು, ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಶಿಕ್ಷಕರ ಕಾರ್ಯಾಲಯವೂ ಕೂಡ ದಾಂಡೇಲಿ ಆಗಲೇಬೇಕು. ನಾವು ಬರೆಯುವುದು, ಹೋರಾಟ ಮಾಡೋದು ಒಂದ್ ಕಡೆ ಆದ್ರೆ, ಅದಕ್ಕೊಂದು ಹಿಂದಿನಿಂದ ಹೀಗೆ ನೂಕುವ ಕೆಲಸ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮತ್ತು ಜಿಲ್ಲಾಧ್ಯಕ್ಷರಿಂದ ಆಗಲೇಬೇಕು, ಆಗ್ತದೆ ಅಂತ ಹೇಳಿ ನಾನು ನಂಬಿಕೆಯಿಂದ ಇರ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿಂದ 20-22 ಕಿಲೋಮೀಟರ್ ನಾವು ಹಳಿಯಾಳಕ್ಕೆ ಹೋಗೋದು ಬರೋದು ತುಂಬಾ ಕಷ್ಟ ಆಗ್ತದೆ. ಬೇಕಾದ್ರೆ ಇಲ್ಲೊಂದು ಕಾರ್ಯಾಲಯ ಆಗಿ ಪ್ರಭಾರಿ ಬೇಕಾದ್ರೆ ನಮ್ಮ ಇವರೇ ಇರಲಿ, ಸರ್ ಇರಲಿ, PO ಸರ್ ಇರಲಿ, ನಾವು ಅವ್ರನ್ನ ಬಿಟ್ಕೊಡೋಕೆ ರೆಡಿ ಇಲ್ಲ. ಅವರೇ ಇದ್ದದ್ದು ಕೂಡ ನಾವು ಅದನ್ನು ಒಪ್ಕೊಳ್ತೀವಿ, ತೊಂದರೆ ಇಲ್ಲ. ಆದ್ರೆ ಇಲ್ಲೊಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಆಗುವ ಹಾಗೆ ಬಹುಶಃ ಸತೀಶ್ ನಾಯ್ಕರು ಅದನ್ನ ಸರ್ಕಾರಕ್ಕೆ ಬರೆಯೋದ್ರ ಮೂಲಕನೋ, ಅಥವಾ ರಾಜ್ಯ ಸಮಿತಿಯಿಂದ ಅದನ್ನ ಸರ್ಕಾರಕ್ಕೆ ಬರೆಯೋದ್ರ ಮೂಲಕನೋ, ಪ್ರಶಾಂತ್ ಅವರು ಶಿಕ್ಷಕರ ಸಂಘದಿಂದ ಅದನ್ನು ಒತ್ತಾಯ ಮಾಡೋದ್ರ ಮೂಲಕನೋ, ನಮ್ಮಂತ ಬೇರೆ ಬೇರೆ ಸಂಘಟನೆಗಳು ಅದಕ್ಕೆ ಒಳಗೊಂಡು ಸಂಘಟನೆ ಮಾಡೋದ್ರ ಮೂಲಕನೋ ನಾವು ಅದನ್ನು ಮಾಡುವ ಕೆಲಸವನ್ನ ಮಾಡೋಣ. ಆದಷ್ಟು ಬೇಗ ಶಿಕ್ಷಕರ ಸಂಘವನ್ನ ದಾಂಡೇಲಿ ಮಾಡಿ ಒಳ್ಳೆಯ ಜನರಿಗೆ ಅದರ ನಾಯಕತ್ವವನ್ನು ನೀಡಿ ಅಂತ ಹೇಳ್ತಾ
ಈ ದಾಂಡೇಲಿ ಹಳಿಯಾಳದ ಶಿಕ್ಷಕರ ವಿಚಾರದಲ್ಲಿ ನನಗೆ BO ಸರ್ ಹೇಳಿದರು, ನಿಜಕ್ಕೂ ಕೂಡ ನಾನು ಅದನ್ನು ಒಪ್ಕೊಳ್ತೇನೆ. ಬಹಳ ಅಂಕ ಕಡಿಮೆ ಆಗ್ತಿತ್ತು SLC ಮೊದಲು. ಮಹಾರಾಜ್ ಸರ್ ಬಂದಾಗ ವರ್ಷದಿಂದ ವರ್ಷಕ್ಕೆ ಅದರ ಅಂಕ ಜಾಸ್ತಿ ಆಯಿತು. ಈ ಬಾರಿ 96ರವರೆಗೆ ಹೋಗಿದೆ, ಈ ಶೇಕಡ 96ರವರೆಗೆ ಹೋಗಿದೆ. ಹಾಗಾಗಿ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅವರನ್ನ ನಾವು ಅಭಿನಂದಿಸಬೇಕಾಗ್ತದೆ. ಬಹುಶಃ ನಾವು ಪ್ರತಿ ವರ್ಷ, ನಿಮಗೆಲ್ಲ ಗೊತ್ತು, ಪ್ರತಿ ವರ್ಷ SLC ಕನ್ನಡ ವಿಷಯದಲ್ಲಿ 100 ತಗೊಂಡವರಿಗೆ ಸನ್ಮಾನ ಮಾಡ್ತೀವಿ. ಅದು ಇಂಗ್ಲಿಷ್ ಮಾಧ್ಯಮ, ಕನ್ನಡ ಮಾಧ್ಯಮ, ಉರ್ದು ಮಾಧ್ಯಮ, ಮರಾಠಿ ಮಾಧ್ಯಮ, ಯಾವುದೇ ಮಾಧ್ಯಮದವರಿಗೆ ಕನ್ನಡ ಭಾಷೆಯಲ್ಲಿ 100 ತಂದವರಿಗೆ ಪ್ರತಿ ವರ್ಷ 900ರಿಂದ 1000 ಇರ್ತಾರೆ. ಈ ಸಲ 1100 ಮಕ್ಕಳಿದ್ದಾರೆ. ಅದನ್ನು ನಾವು ಈ ಜೂನ್ 2nd ವೀಕಿಂದ ಮಾಡ್ತೀವಿ. BO ಸರ್ ಕಳಿಸಲು ಕಡಿಮೆ ಇತ್ತು ನಮ್ಮಲ್ಲಿ ಹಳಿಯಾಳ ದಾಂಡೇಲಿಯಲ್ಲಿ ಶಾಸಕರ ಸಂಪರ್ಕದ ಚರ್ಚೆ, ಬಟ್ ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ, 40ರ ಮೇಲೆ ಹೋಗಿದೆ. ಒಂದು ಕೋರಿಕೆ ಇದೆ, ಹೈಸ್ಕೂಲು, ಇಲ್ಲಿ ಹೈಸ್ಕೂಲ್ ಟೀಚರ್ ಇದಾರಲ್ಲ, ಗೊತ್ತಿಲ್ಲ ನನಗೆ, ಇದಲ್ಲ ಹೈಸ್ಕೂಲ್ ಎಷ್ಟು SLC ಎಲ್ಲ ಇದೆಯಲ್ಲ ಅದೆಷ್ಟು ಮಹತ್ವವು, ಅದಕ್ಕಿಂತ ಹೆಚ್ಚಿನ ಮಹತ್ವ ಪ್ರಾಥಮಿಕ ಶಾಲೆಯಲ್ಲೇ ಇರ್ತದೆ. ಮಕ್ಕಳಿಗೆ ಏನು ಶೈಕ್ಷಣಿಕವಾದ ಗಟ್ಟಿತನವನ್ನು ಕೊಡುವ ಯಾವುದಾದ್ರೂ ಶಾಲೆಯ ಆರಂಭ ಇದ್ರೆ ಅದು ಪ್ರಾಥಮಿಕ ಶಾಲೆ ಅಂತೇಳಿ ನಾವು ಹೇಳ್ಕೋಬೇಕು. SLC ನಾವು ಹೆಚ್ಚಿಗೆ ಮಾರ್ಕ್ಸ್ ಅನ್ನು ತಗೊಳ್ತೀವಿ ಕರೆ, ಅದಕ್ಕೆ ಭದ್ರ ಬುನಾದಿಯನ್ನು ನೀಡುವುದು ಪ್ರಾಥಮಿಕ ಶಾಲೆ. ನಾನು ಒಂದು ಬಯಕೆ, ಮುಂದಿನ ವರ್ಷ ಈ ವರ್ಷ 40 ಇರುವ ಕನ್ನಡದ ವಿದ್ಯಾರ್ಥಿಗಳು, ಕನ್ನಡ ಭಾಷಾ ವಿಷಯದ ವಿದ್ಯಾರ್ಥಿಗಳು ಮುಂದಿನ ವರ್ಷ ಹಳಿಯಾಳ ದಾಂಡೇಲಿ ಕನಿಷ್ಠ 80 ಆಗಲಿ ಎನ್ನುವ ಮನವಿಯನ್ನು ನಿಮ್ಮಲ್ಲಿ ಮಾಡ್ಕೊಳ್ತೇನೆ. ನಾವು ಗೌರವಿಸೋದಕ್ಕೆ ಸಿದ್ಧ ಇದ್ದೀವಿ. ಅದು 80 ಅಲ್ಲ, 800 ಆದರೂ ಕೂಡ ನಾವು ಸಿದ್ಧರಿದ್ದೀವಿ. ನೋಡಿ, ಸಿರ್ಸಿಯಲ್ಲಿ 125 ಮಕ್ಕಳುಗಳಿದ್ದಾರೆ ಕನ್ನಡದಲ್ಲಿ 103 ತಗೊಂಡು. ಬಟ್ ನಾವು ಕೂಡ, ನನಗೆ ಗೊತ್ತದು ಇಲ್ಲಿಯ ಭಾಷಾ ಸಮಸ್ಯೆ ಇದೆ. ಬಹುಶಃ ಹಳಿಯಾಳ ನೋಡಿದ್ರೆ ಬಹುತೇಕ ಮರಾಠಿ ಮಾತೃ ಭಾಷಿಕರು ಮನೆಯಲ್ಲಿರೋದ್ರಿಂದ, ಈ ಕಡೆ ಬೇರೆ ಬೇರೆ ಭಾಷಿಕರು ಮಾತೃಭಾಷಿಕರು ಮನೆಯಲ್ಲಿರೋದ್ರಿಂದ ಕನ್ನಡಕ್ಕೆ ಸ್ವಲ್ಪ ಈ ಭಾಗದಲ್ಲಿ ಸಮಸ್ಯೆ ಇದೆ. ಅದನ್ನು ನಾನು ಒಪ್ಕೋತೀನಿ, ಇಲ್ಲ ಅಂತಲ್ಲ. ಅದರ ನಡುವೆ ಕನ್ನಡ ವಿಷಯದಲ್ಲಿ ಒಂದಿಷ್ಟು ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಹಾಗೆ ಮಾಡಬೇಕು. ನಾವು ಅವರಿಗೆ ಗೌರವಿಸೋದಕ್ಕೆ ಯಾವತ್ತೂ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ, ಸತೀಶ್ ಅವರಿಗೆ, ಪ್ರಶಾಂತ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಹಳಿಯಾಳ ದಾಂಡೇಲಿಯ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶಿಕ್ಷಕರಿಗೂ ಒಳ್ಳೆಯ ಹೆಸರನ್ನು ತರುವಂತಾಗಬೇಕು, ಇಲ್ಲಿಯ ಶಿಕ್ಷಣ ವ್ಯವಸ್ಥೆಯನ್ನು ಇನ್ನೂ ಗಟ್ಟಿಗೊಳಿಸಬೇಕು ಅನ್ನೋ ಆಶಯದೊಂದಿಗೆ ನಾಳೆ 5ವರೆಗೆ ನಮ್ಮ ದಾಂಡೇಲಿಯ ಗೆಳೆಯರ ಬಳಗದಿಂದ ಪ್ರವಾಸಿ ಗೃಹದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸತೀಶ್ ನಾಯ್ಕರಿಗೆ, ಜಿಲ್ಲಾಧ್ಯಕ್ಷರಾದ ಸತೀಶ್ ನಾಯ್ಕರಿಗೆ, ತಾಲೂಕಾಧ್ಯಕ್ಷರಾದ ಪ್ರಶಾಂತ್ ನಾಯ್ಕರಿಗೆ ಹಾಗೂ ಜೊಯ್ಡಾದ ತಾಲೂಕಾಧ್ಯಕ್ಷರಾದ ಯಶವಂತ್ ನಾಯ್ಕ ಅವರಿಗೆ 3 ಜನ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ತಾವೆಲ್ಲರೂ ಬರಬೇಕು, ಪ್ರೀತಿಯಿಂದ ಅವರನ್ನು ಅಭಿನಂದಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೋರಿಕೆಯನ್ನು ಮಾಡಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ತುಂಬ ಹೃದಯದ ನಮ್ಮ ಶಿಕ್ಷಕ ಬಂಧುಗಳ ಜೋರಾದ ಚಪ್ಪಾಳೆ ಮೂಲಕ ತಮ್ಮ ಮಾತುಗಳನ್ನು ಪ್ರಪ್ರಥಮವಾಗಿ ಇವತ್ತಿನ ಈ ಒಂದು ಸಂಜೆಯ ಸಮಯವನ್ನು ನಮ್ಮಿಬ್ಬರಿಗೆ ಒಂದು ಗೌರವಿಸುವ ಸಲುವಾಗಿ ಏನು ಸಮಯವನ್ನು ನೀವು ತಗೊಂಡಿದ್ದೀರಿ, ದಯವಿಟ್ಟು ಮತ್ತೆ ಯಾರು ಕೂಡ ಅನ್ಯಂತ ಭಾವಿಸಬೇಡಿ. ಯಾಕಂದರೆ ಒಂದು ದಿನ ನಮ್ಮನ್ನು ಗೌರವಿಸುವುದಕ್ಕೆ ನಿಮ್ಮ ಸಮಯವನ್ನು ಹಾಳು ಮಾಡ್ತಾ ಇದ್ದೀವಿ, ಅದಕ್ಕೆ ಕ್ಷಮೆ ಇರಲಿ. ಹಾಗೆ ಈ ವರ್ಷದ ಒಂದು 26ರಿಂದ 2031ರವರೆಗೆ ಏನು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಂತು, ಅದರಲ್ಲಿ ಜಿಲ್ಲಾಧ್ಯಕ್ಷರಾಗಿ ಮಿತ್ರರಾದಂಥ ಸತೀಶ್ ನಾಯ್ಕರವರು, ತಾಲೂಕು ಅಧ್ಯಕ್ಷನಾಗಿ ನಾನು ಆಯ್ಕೆ ಆಗಿದ್ದು ನಾವು ಮಾಡಿದ್ದಲ್ಲ, ನೀವು ನಿಮ್ಮಿಂದ ಆ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಎಲ್ಲರ ಪ್ರೀತಿಗೆ ಪಾತ್ರರಾದಂಥ ಭಾಳ ಕ್ರಿಯಾಶೀಲರಾದಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಪ್ರಮೋದ್ ಮಹಾಲೇಶ್ ಅವರೇ, ನನ್ನ ಮಿತ್ರರಾದಂಥ ಸತೀಶ್ ನಾಯ್ಕ ಅವರೇ, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಆತ್ಮೀಯರೂ ಹೌದು, ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಂಥ ಸಮಾಜಮುಖಿಗಳಾದಂಥ ಆತ್ಮೀಯರು ಆದಂಥ ವಾಸರೆಯವರು, ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರೇ ಮಮತಾ ಕಾಮತ್ ಅವರೇ ಹಾಗೂ CRPಗಳಾದಂಥ ಲಲಿತಾ ಅವರೇ, ಆಮೇಲೆ ನಮ್ಮ ಎಲ್ಲ ಅಭಿಮಾನಿ ಶಿಕ್ಷಕ ಬಂಧುಗಳೇ, ಮೊದಲಿಗೆ ಯಾಕಂತಂದರೆ ಕಳೆದ 20 ವರ್ಷದಿಂದ ಸುಮಾರು 27 ವರ್ಷ ನಾವು ಹಳಿಯಾಳದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿ ಸುಮಾರು 20 ವರ್ಷಕ್ಕೂ ಹೆಚ್ಚು ಕಾಲ ಶಿಕ್ಷಕರ ಸಂಘಟನೆಯಲ್ಲಿದ್ದು
ತಮ್ಮೆಲ್ಲರ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ನೀವೆಲ್ಲ ಮಾಡಿಕೊಟ್ಟಿದ್ದೀವಿ. ಯಾಕಂದರೆ ನಾನು ಮಾಡಿದ್ದಲ್ಲ ಅದು. ಆಮೇಲೆ ಇನ್ನೊಂದು, ಮೊದಲಿಗೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ಕೇಳಿದ್ರೆ, ನಾವು ಪ್ರತಿ ವರ್ಷವೂ ಕೂಡ ಸರ್ವೇ ಸಾಮಾನ್ಯ ಇಲೆಕ್ಷನ್ ಆಡಿ ಚುನಾವಣೆಯಿಂದ ಗೆದ್ದು ಬಂದು ನಿಮ್ಮ ಸೇವೆಯನ್ನು ಮಾಡಿದ್ವಿ. ಅದಕ್ಕೆ ನಿಮ್ಮ ಅವಕಾಶನೂ ಕೂಡ ಹೌದು. ಆದರೆ ಈ ವರ್ಷ ಅವಿರೋಧವಾಗಿ ನಮ್ಮ ಜಿಲ್ಲಾ ಸಂಘನೂ ಇರ್ಬೋದು, ನಮ್ಮ ತಾಲೂಕು ಸಂಘನೂ ಇರ್ಬೋದು, ಅದಕ್ಕೆ ನೀವು ಕಾರಣೀಕರ್ತರು. ನಮ್ಮ ವಾಸರವರು ಹೇಳಿದ್ರು, ನಮ್ಮ ಕೆಲಸ ಕಾರ್ಯ ಇರ್ಬೋದು, ಬಟ್ ಒಂದು ವಿರೋಧವೇ ಇಲ್ಲದೆ ಅವಿರೋಧವಾಗಿ ಗೌರವಿಸುವಂತಿದೆಯಲ್ಲ, ಅದು ದೊಡ್ಡ ಒಂದು ಅಭಿಮಾನ ಮತ್ತು ಗೌರವ ಜಾಸ್ತಿ ಆದ ಹಾಗೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ದಾಂಡೇಲಿ ಅಂತಂದರೆ ನಮ್ಮ ಒಂದು ಗಾಡ್ ಗಿಫ್ಟ್ ಇದೆ. ನಾವು ದಾಂಡೇಲಿಯನ್ನು ಯಾವತ್ತೂ ನೆನೆಸ್ತೀವಿ. ಚುನಾವಣೆ ಸಂದರ್ಭದಲ್ಲಿ ಪಾಕೆಟ್ ಮನಿ ಇದ್ದಂಗೆ ನಮಗೆ ದಾಂಡೇಲಿ ವೋಟ್ ಬ್ಯಾಂಕ್. ಆ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದೀರಿ. ಹಾಗೆ ನಿಮ್ಮ ಸಹಕಾರಕ್ಕೆ ನಾವು ಯಾವತ್ತೂ ಕೂಡ ಚ್ಯುತಿ ಬಾರದ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಎಲ್ಲೋ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಿಮ್ಮಿಂದ ಯಾವುದೇ ಇದನ್ನು ಸ್ವೀಕರಿಸದೆ ನಾವು ಕೆಲಸ ಮಾಡಿದ್ದೀವಿ. ಅದಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಕಾರಣ. ಅಂದರೆ ನಮ್ಮ ಈ BOರ್ಗಿಂತ ಮೊದಲು ಕೂಡ ನಮ್ಮ ಅನೇಕ 8-9 ಜನ BOರನ್ನು ನಮ್ಮ ಸೇವೆಯಲ್ಲಿ ನೋಡಿದ್ವಿ ನಾವು. ಆದರೆ ನಾವು ಯಾವುದೇ ಒಂದು ವೇದಿಕೆಯಲ್ಲಿ ನಿಮಗೆ ಒಂದು ಈ ಕೆಲಸ ಮಾಡ್ತೀವಿ ಅಂತಂದರೆ ಮಾಡಿಕೊಡ್ತೀವಿ ಅಂತೇಳಿ ಧೈರ್ಯವಾಗಿ ಹೇಳ್ತೀವಿ. ಆದರೆ ಅದಕ್ಕೆ ಹಿನ್ನೆಲೆಯಾಗಿ ನಮ್ಮ ಬೆನ್ನೆಲುಬಾಗಿ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಮನಸ್ಸು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದೆ. ಸತೀಶೇಖರ್ ಹೇಳಿದ್ರು, ಒಂದು ನಮ್ಮ BOರು ಯಾವಾಗಲೂ ಹೇಳ್ತಾರೆ, ನಾನು ಒಂದು ಪತ್ರ ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತೇಳಿ ಬಾಯಲ್ಲಿ ಹೇಳೋದಷ್ಟೇ. ಅಂದರೆ ಇರಬೇಕು. ಯಾಕೆಂದರೆ ಒಬ್ಬ ಅಧಿಕಾರಿ ವೇದಿಕೆಯಲ್ಲಿ ನೀವು ಏನು ಬೇಕಾದರೂ ಮಾಡಿ ನಡೀತದೆ ಅಂತಂದರೆ ಅವ್ರ ಗೌರವವೂ ಕೂಡ ಇರೋದಿಲ್ಲ. ಆದರೆ ಆ ಭಯ ಇರಬೇಕು. ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಬೇಕಾದ್ರೆ ಶಿಕ್ಷಕರಿಗೆ BOರ ಮಾರ್ಗದರ್ಶನ, ಸಲಹೆ, ಸೂಚನೆ ಎಲ್ಲವೂ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಸಂಘಕ್ಕೆ ಬೆನ್ನೆಲುಬಾಗಿ ಅನೇಕ ರೀತಿಯ ಮಾರ್ಗದರ್ಶನ. ಮತ್ತು ನಾವು ಏನಾದರೂ ಒಂದು ಹಾಗಂತೇಳಿ ನಾವು ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ, ನಗೆಯಾಡ್ತಾನೆ ಇರ್ತೀವಿ, ಒಂದೊಂದ್ಸಲ ಜಗಳನೂ ಮಾಡ್ತೀವಿ. ಹಾಗಂತೇಳಿ ಯಾರು ನಮ್ಮ ವೈಯಕ್ತಿಕ ಅವ್ರ ವೈಯಕ್ತಿಕ ಕಾರಣಕ್ಕೂ ಅಲ್ಲ, ನಮ್ಮ ವೈಯಕ್ತಿಕ ಕಾರಣಕ್ಕೂ ಅಲ್ಲ. ನಮ್ಮ ಶಿಕ್ಷಕರ ಒಂದು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಶಿಕ್ಷಕ ಬಂಧುಗಳಿಂದ ತಪ್ಪಾದವಾಗ ನಾವು ಅದನ್ನು ಮುಟ್ಲಿಕ್ಕೂ ನೋಡ್ತೀವಿ. ಅಂದರೆ ದೊಡ್ಡ ಅಂಥದ್ದೇನು ಮಹಾ ಕಾರ್ಯ ಮಾಡಿರೋದಿಲ್ಲ, ಆಕಸ್ಮಿಕವಾಗಿ ಕೆಲವೊಂದು ಘಟನೆಗಳಾಗ್ತವೆ. ಅದಕ್ಕೆ ನಾವು ಯಾರೂ ಹೊಣೆಗಾರರಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲ ಪ್ರತಿಯೊಂದು ಕೆಲಸವನ್ನು ಸರ್ವೇ ಸಾಮಾನ್ಯ ನನಗೆ ನನ್ನ ತಾಲೂಕಿಗೆ ನನ್ನ ಶಾಲೆಯಲ್ಲಿ ದೊಡ್ಡ ಬಳಗ ಇದೆ. ಆದರೆ ಇವತ್ತು 6 ಜಿಲ್ಲೆಯಿಂದ ನಮ್ಮಂತ ಬಂದಂಥ ಶಿಕ್ಷಕರಿದ್ದಾರೆ. ನಾನು ಇವತ್ತು ಚಿತ್ರದುರ್ಗ DDP BO ಆಫೀಸಿಗೆ ಫೋನ್ ಮಾಡಿದ್ದೆ. ನೋಡಿ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬರ SR ಅನ್ನ ಅಥವಾ ಒಂದು ಏನಾದರೂ ಒಂದು ಕಾಗದ ಪತ್ರವನ್ನು ಸಂಘದವ್ರ ಹತ್ರ ಹೇಳಿದ್ರೆ ಅದನ್ನು ತಡೆ ಹಿಡಿತಾರೆ ಇಲ್ಲಿ ಚಿತ್ರದುರ್ಗ BO ಆಫೀಸ್ನಲ್ಲಿ. ಆದರೆ ನಮ್ಮ BOರು ಹೌದು, PO ಆಫೀಸ್ನ ಸಿಬ್ಬಂದಿಗಳು ಕೂಡ ಹೌದು. ಯಾವುದೇ ಶಿಕ್ಷಕರು ಬಂದವಾಗಲೂ ಕೂಡ ಒಂದು ಅಗೌರವ ತೋರಿದಂಥ ದಾಖಲೆ ಅಲ್ಲೂ ಇಲ್ಲ. ನನಗೆ ಕಳೆದ 25 ವರ್ಷದಲ್ಲೂ ನಾನು ಎದೆ ತಟ್ಟಿ ಹೇಳಬಲ್ಲೆ. ಈಗ 4 ವರ್ಷ 5 ವರ್ಷ ಅಂತಲ್ಲ, ನನ್ನ 25 ವರ್ಷ ಸೇವಾವಧಿಯಲ್ಲೂ ಕೂಡ ನಮ್ಮ ಶಿಕ್ಷಕರಿಗೆ ಅಂತೇಳಿ ನಾವು ಅಗೌರವ ತೋರಿದ್ರೆ ಬಿಡುವಂಥವ್ರು ಅಲ್ಲ. ಆದರೆ ಅಂಥ ಅವಕಾಶನೇ ಬರಲಿಲ್ಲ. ನಮ್ಮ ಮುಲ್ಲಾ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಯಾಕೆಂದರೆ ನನಗೆ ಸ್ವಲ್ಪ ಶಿಫ್ಟ್ ಜಾಸ್ತಿ. ನಾನು ಏನಾದರೂ ಒಂದು ಮಾತಾಡಬೇಕಾದ್ರೆ ಸ್ವಲ್ಪ ಸಿಡಿಪಿನಿಂದ ಮಾತಾಡಬೇಕಾದ್ರೆ ಭಾಳ ಒಂದು ಸೌಮ್ಯವಾಗಿ ಮಾತನಾಡಿ ಅಂತಂದರೆ ನಮ್ಮ ಮನಸ್ಸನ್ನೇ ಬೇರೆ ದಿಕ್ಕಿನಲ್ಲಿ ಹೋಗುವಂಥ ಮಾತನಾಡ್ತಿದ್ರು. ಅಂದರೆ ಆ ಒಂದು ಅಧಿಕಾರಿ. ಆದರೆ ನಮ್ಮ ಸಾಹೇಬರು ಮಾತು ಕಡಿಮೆ. ಅಂದರೆ ಯಾವುದಾದ್ರು ಈಗ ನಮ್ಮ ಹತ್ರ ಆದರೂ ಎಷ್ಟು ಬೇಕಷ್ಟೇ ಮಾತಾಡುವಂಥದ್ದು. ಅವರಿಗೆ ಕೆಲಸ ಮುಗಿದು ಸಾಕಾಗ್ತದೆ. ಮತ್ತು 8 ಗಂಟೆನೋ 9 ಗಂಟೆನೋ ಅವರಿಗೆ ಆ ಕೆಲಸ ಮುಗಿಸಿ ಹೋಗೋ ತನಕ ನಾವೇ ಒಂದೊಂದ್ಸಲ ಹೇಳ್ತೀವಿ, ಸರ ಸಾಕ್ರಿ ಮನೆಗೆ ಹೋಗಿ. ಈಗ ಕೆಲವೊಂದ್ಸಲ ನಾವೇ ಲೇಟಾಗಿ ಹುಡುಗಿಯರು ನಿಂತೀವಿ. ಯಾಕೆಂದರೆ ಕೆಲವೊಂದ್ಸಲ ಪೇ ಬಿಲ್ಗಳು ಪ್ರಿಂಟ್ ತೆಗೆದಾಗ ಅದನ್ನು ಸಹಿ ಮಾಡೇ ಹೋಗಿದ್ರೆ ನಾವು ಕಷ್ಟ ಕೊಡ್ತೀವಿ. ಆದರೆ ಆ ಸಂದರ್ಭದಲ್ಲಿ ಹಳಿಯಾಳದಲ್ಲಿ ಉಳ್ಕೊಂಡು ನಮ್ಮ ಶಿಕ್ಷಕರ ಸದಾ ಸೇವೆಯನ್ನು ಮಾಡಿದ್ದಾರೆ. ಯಾಕೆ ಕೇಳಿದ್ರೆ ಒಂದು ಸಂಘಟನೆಯಲ್ಲಿ ಒಬ್ಬ ಸಂಘಟನೆ ಅಧ್ಯಕ್ಷನಾಗಿ ನಾ ಎಲ್ಲ ಮಾಡಿಬಿಡ್ತೀನಿ ಅಂತಂದರೆ ಅದಕ್ಕೆ ಸಹಕಾರ BOರ್ದು ಬೇಕಾಗ್ತದೆ. ಹಾಗಾಗಿ ಮತ್ತೆ ಇನ್ನೊಂದು ಏನು ಕೇಳಿದ್ರೆ, ನನ್ನ ತಾಲೂಕಿನಲ್ಲಿ ನಮ್ಮ ಅನುಕೂಲಕ್ಕೆ ಹೋದಾಗೂ ನಾನು ಹೇಳ್ತೀನಿ, ನಮ್ಮ BO ಆಫೀಸ್ನಷ್ಟು ನಮ್ಮ ಶಿಕ್ಷಕರ ಸಂಘಟನೆಯ ಶಕ್ತಿ ಬಲ ಇಡೀ ಜಿಲ್ಲೆಯಲ್ಲ ರಾಜ್ಯಕ್ಕೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಕೇಳಿದ್ರೆ ನೋಡಿ, ನಮ್ಮ BO ಆಫೀಸ್ ಇಷ್ಟು ಸುಂದರವಾಗಿ ಆಗಿದೆ ಅಂತಂದರೆ ಅದಕ್ಕೆ ನಿಮ್ಮ ಸಹಕಾರನೇ ಕಾರಣ. ಇನ್ನೊಂದು
ಸರ್ವೇಸಾಮಾನ್ಯ ಕೆಲವರು 3 ವರ್ಷದಿಂದ ತಾಲೂಕಿನ ಪ್ರತಿಭಾ ಕಾರಂಜಿ ಇರ್ಬೋದು, ತಾಲೂಕಿನ ಶಿಕ್ಷಕರ ದಿನಾಚರಣೆ ಇರ್ಬೋದು, ತಾಲೂಕಾ ಮಟ್ಟದ ಪಂದ್ಯಾಟ ಇರ್ಬೋದು, ಅದೆಲ್ಲ ನನ್ನ ತಾಲೂಕಿನ ಶಿಕ್ಷಕರ ಸಹಕಾರದಿಂದಲೇ ನಡೀತಾ ಇತ್ತು. ಅದು ಭಾಳ ಚೆಂದಾಗಿ ಸರ್ವೇಸಾಮಾನ್ಯ ಯಾವ ಒಂದು ತಾಲೂಕಿನಲ್ಲೂ ಕೂಡ ನಡೀಲಿಕ್ಕಿಲ್ಲ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡಿದವಾಗಲೂ ಕೂಡ ನಾನು ಎಲ್ಲ ತಾಲೂಕಿನ ಶಿಕ್ಷಕರು ಸಹಕಾರ ಮಾಡಿದ್ದಾರೆ. ಹಾಗಾಗಿ ನಮಗೆ ಮತ್ತು ಇನ್ನೊಂದು ನಮಗೊಂದು ಚಟ ಅದು. ನಿಮಗೆ ಮನೆಯಲ್ಲೂ ನಾವು ಕೂಡ ಕೆಲವೊಂದು ಸಲ ನಮಗೆ ಬರಬೇಕಾದ್ರೆ ನಾವು ಸತೀಶ್ ನಾಯ್ಕರು ಬಿಯವರು ಮಾತಾಡ್ತಾ ಬಂದ್ವಿ, ನಿಮಗೆ ಸಮಯ ಪಾಪ ಇವತ್ತು ಭಾಳ ಲೇಟ್ ಆಗ್ತದೆ, ಒಂದು ಕ್ಷಮಿಸಿ. ಅದಕ್ಕಾಗಿ ನಾನು ಫಸ್ಟ್ ಕ್ಷಮೆ ಕೇಳ್ತೀನಿ. ನಾವು 7 ಗಂಟೆನೋ 8 ಗಂಟೆನೋ 9 ಗಂಟೆನೋ, ಯಾಕೆ ಕೇಳಿದ್ರೆ ನಾವೇನೋ ಮನೆ ಕೆಲಸ ಮಾಡೋದಿರೋದಿಲ್ಲ. ಹೆಣ್ಮಕ್ಳಿಗೆ ಭಾಳ ಕಷ್ಟ ಆಗ್ತದೆ. ಇವತ್ತು ನಿಮಗೆ ಕಷ್ಟ ಆಗ್ತದೆ 100%. ಆದರೆ ಇಷ್ಟು ವರ್ಷನೂ ಕೂಡ ನಾವು ನಮ್ಮ ಆಫೀಸ್ನಲ್ಲಿ ಎಂಥದೇ ಕೆಲಸ ಇದ್ರೂ ಕೂಡ ಅದನ್ನು ನಾವು ಸಮಯ ಯಾವತ್ತೂ ನೋಡಿಲ್ಲ. ನಮ್ಮ ಕೆಲಸ ಆಗಬೇಕು, ನಮ್ಮ ಶಿಕ್ಷಕರಿಗೆ ಒಳ್ಳೇದಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡಿದ್ದೀವಿ. ಆ ಒಂದೆಲ್ಲ ಕೆಲಸಕ್ಕೆ ಗೌರವಪೂರ್ವಕವಾಗಿ ನೀವು ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಮತ್ತಿನ್ನೊಂದು, ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮನ್ನು ಇವತ್ತು ಗೌರವಿಸುವ ಸಂಬಂಧ ನಮ್ಮ ದಾಂಡೇಲಿಗನ್ನು ಕರೆದಿದ್ದೀರಿ. ಇವತ್ತಿನಿಂದ ಮತ್ತೆ ಇನ್ನೂ ಹೆಚ್ಚಿಗೆ ಜವಾಬ್ದಾರಿ ನಮ್ಮ ಮೇಲೆ ನೀವು ಕೊಟ್ಟಂಗೆ ಈ ಸನ್ಮಾನ ನಮಗೆ ಗೌರವ ಜೊತೆಗೆ ಸ್ವಲ್ಪ ಜವಾಬ್ದಾರಿನೂ ಕೂಡ ಹೆಚ್ಚಿಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಸನ್ಮಾನದ ಕಾರ್ಯಕ್ರಮಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಘಟನೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಮ್ಮ ಮುಂದಿನ ದಿನದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಸುರಳಿತಾಗಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಎಂತಹ ಸಮಸ್ಯೆಗಳು ಕೂಡ ಯಾವುದೇ, ನಾವು ರಾತ್ರಿ 24x7 ನಾವು ಯಾವಾಗಲೂ ರಾತ್ರಿ ಆದರೆ ಸ್ವಿಚ್ ಆಫ್ ಮಾಡಿಡುವಂಥದ್ದಾಗಲಿ, ಅಥವಾ ನಮಗೆ ಇಂಥ ಕಡೆ ಆದರೆ ಏನಾದರೂ ಸಮಸ್ಯೆ ಆದರೆ ನಾವು ಪೊಲೀಸ್ ಸ್ಟೇಷನಲ್ಲಿ ಸಹಿತ ಏನಾದರೂ ಒಂದು ಅಪಘಾತ ಆದರೆ ನಮಗೆ ಫೋನ್ ಬರೋದು. ಯಾಕೆ ಕೇಳಿದ್ರೆ ನಾವು ಎಷ್ಟೊತ್ತಿಗೆ ನಾವು ಫೋನ್ ಸ್ವಿಚ್ ಆಫ್ ಮಾಡೋಂಗಿಲ್ಲ, ಫೋನ್ ರಿಸೀವ್ ಮಾಡ್ದೇನೆ ಇರುವಾಗಿಲ್ಲ, ಮಿಸ್ ಕಾಲ್ ಇದ್ರೂ ಕೂಡ ರಾತ್ರಿ ಮಾಡಿ ಹೋಗುವಂಥದ್ದು. ಅಂದರೆ ನಮಗೆ ಅದೇನೋ ಒಂದು ದೈವ ಗುಣ, ದೈವದತ್ತವಾಗಿ ಬಂದಂಥದ್ದು. ಯಾಕೆ ದೇವರು ನಮಗಂತ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಿಮ್ಮ ಸಹಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ. ಅಂಥ ಕೆಲಸ ಮುಂದೆಯೂ ಕೂಡ ನಾವು ಇರೋ ತನಕ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ ಅಂತ ಹೇಳ್ತಾ, ಈ ಒಂದು ಸನ್ಮಾನಕ್ಕೆ ನಾನು ನಿಮಗೆ ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ನನ್ನ 2 ಮಾತು ನಮಗೆ ತಿಳಿಸ್ತೇನೆ. ಇಂದಿನ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿರುವಂತಹ ನಮ್ಮ ಲಲಿತಾ ಮೇಡಮ್ ಹಾಗೂ CRP ನಮ್ಮ ಶ್ರೀದೇವಿ ಮೇಡಮ್ ಇವರಿಗೆ ಮೊಟ್ಟ ಮೊದಲು ನಮ್ಮೆಲ್ಲ ಹೈಸ್ಕೂಲ್ ಶಿಕ್ಷಕರ ಪರವಾಗಿ ಚಿರಋಣಿ ಎನ್ನುತ್ತಾ ಇಂದಿನ ಒಂದು ಘನವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಅಭಿನಂದನೆಗೆ ಒಳಪಡುವಂತಹ ಸಹೋದರರು ನಮ್ಮ ಸತೀಶ್ ನಾಯ್ಕ ಸರ್ ಹಾಗೂ ಪ್ರಶಾಂತ್ ಸರ್ ಅವರೇ, ವಾಸರಿ ಸರ್ ಅವರೇ, ನರವಳ್ಳಿ ಸರ್ ಅವರೇ, ನಿರುಪಮಾ ಮೇಡಮ್ ಅವರೇ, ಹಾಗೂ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಉಪಾಧ್ಯಕ್ಷರು ಮಮತಾ ಮೇಡಮ್ ಅವರೇ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಮೆರುಗು ಬಂದಿದೆ ಅಂದರೆ ಕಾರಣ ನನ್ನೆಲ್ಲ ಆತ್ಮೀಯ ಬಂಧು ಭಗಿನಿಗಳು ಅಂತ ಹೇಳಿಕೆ ಬಯಸ್ತೇನೆ. ನನಗೆ ಒಂಥರ ಅಟ್ಯಾಚ್ಮೆಂಟ್ ಇದೆ. ಯಾಕಂದರೆ ನಾನು ಪ್ರೈಮರಿಯಿಂದ ಹೈಸ್ಕೂಲಿಗೆ ಹೋಗಿದ್ದು. ಬಹುಶಃ ನಮ್ಮ ಇವ್ರು ಕೇಳಿದರು, ವಾಸರಿದವರು ಹೈಸ್ಕೂಲ್ ಶಿಕ್ಷಕರು ಯಾರಿದ್ದಾರೋ ಅಂತ ಹೇಳ್ಕೊಂಡು ಅವರೊಂದು ಮಾತು ಹೇಳಿದರು, ಪ್ರಾಥಮಿಕ ಶಾಲೆಯಿಂದ ಏನು ಒಂದು ಶಿಕ್ಷಣ ಸಿಗುತ್ತೆ ಅಲ್ಲ, ಫೌಂಡೇಶನ್, ಅದು ಹೈಸ್ಕೂಲಿಗೆ ಬೇಸ್ ಆಗುತ್ತೆ ಅಂತ. ನಿಜವಾಗ್ಲೂ ಅದಕ್ಕಿಂತ ಮೊಟ್ಟ ಮೊದಲು ನಾನು ಈ ದಿನ ಹೇಳೋದೇನಂತಂದರೆ, ಇವತ್ತು ಎಂಥ ದಿನ ಅಂತಂದರೆ ಕರೆಕ್ಟ್ 5 ಗಂಟೆಗೆ 5 ನಿಮಿಷ ಇರಬೇಕಾದ್ರೆ ಜೋರಾದ ಮಳೆ, ಗುಡುಗು, ಸಿಡಿಲು, ಗಾಳಿ. ಯಾಕಂತಂದರೆ ಇವತ್ತು ಅಭಿನಂದನೆಗೆ ಒಳಪಡುವಂತಹ ನಮ್ಮ ಇಬ್ಬರು ವ್ಯಕ್ತಿಗಳು ಅಂತ ಒಂದು ಸ್ವಭಾವ ಉಳ್ಳವರು. ಅವ್ರ ಮಾತು ಹೇಗಿದೆ ಅಂತಂದರೆ ನೇರ ದಿಟ್ಟ ಸುವರ್ಣ ವಾರ್ತೆ. ಮನಸ್ಸಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲ, ಬಿಚ್ಚು ಮನಸ್ಸಿನ ಸರಳ ಸ್ವಭಾವ, ಎಲ್ಲರಿಗೂ ಇಷ್ಟ. ಆದರೆ ಸಡನ್ ಆಗಿ ಒಂದು ಮಾತು ಕೇಳಿದಾಗ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಏನಂತಂದರೆ, ಒಂದು ಪ್ರಾಥಮಿಕ ಶಾಲೆಯಲ್ಲಿ ಒಂದು ಉಪಾಧ್ಯಕ್ಷನಾಗಿ ನಾನು ಕರ್ತವ್ಯ ನಿರ್ವಹಿಸಿದ್ದು, ಇವತ್ತು ಹೈಸ್ಕೂಲಿಗೆ ಕೂಡ ಅದೇ ಒಂದು ಹುದ್ದೆಯಲ್ಲಿ ಇದ್ದೇನೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಮ್ಮ ಸತೀಶ್ ನಾಯ್ಕ ಸರ್ ಅವರ ಪ್ರೋತ್ಸಾಹ ಹಾಗೂ ಪ್ರಶಾಂತ್ ಸರ್ ಅವರ ಒಂದು ಪ್ರೋತ್ಸಾಹ ಕೂಡ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಲಲಿತಾ ಮೇಡಮ್ ಅವರು ವೈಯಕ್ತಿಕವಾಗಿ ಹೈಸ್ಕೂಲ್ ಟೀಚರ್ಗೆ ತುಂಬ ಮಂದಿಗೆ ಕಳಿಸಿದ್ದಾರೆ ಅಂದ್ಕೊಂಡಿದ್ದೇನೆ. ಅದಕ್ಕೆ ನಮ್ಮ ತುಂಬ ಬಳಗ ಇವತ್ತು ಬಂದಿದೆ. ಕಾರಣ ಏನಂತಂದರೆ ನಮ್ಮ ಸತೀಶ್ ಸರ್ ಅವರ ಒಂದು ಕಾರ್ಯ ವೈಖರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವ್ರದ್ದೇನಿಲ್ಲ, ಒಟ್ಟಾರೆ ನಾನು ಹೇಳ್ಬೇಕಂತಂದರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೈಸ್ಕೂಲ್ ಬಳಗ ಕೂಡ ನಿಮ್ಮ ಜೊತೆಗೆ ಇದೆ. ನಿಮ್ಮ ಒಂದು ಅಭಿನಂದನೆಗೆ ನಾವು ಸಾಥ್ ಕೊಟ್ಟಿದ್ದೇವೆ ಅಂತಂದರೆ ಕಾರಣ ತಾವು ಮಾಡಿದಂತಹ ಒಂದು ಕಾರ್ಯ ವೈಖರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು ಜಿಲ್ಲಾ ಅಧ್ಯಕ್ಷರಾಗಿರುವುದಕ್ಕೆ ಕಾರಣ
ಲೀಡರ್ಶಿಪ್ ಇಸ್ ನಾಟ್ ಅ ಪೊಸಿಷನ್, ಇಟ್ಸ್ ಅನ್ ಆ್ಯಕ್ಷನ್ ಅಂತ. ತಾವು ತಮ್ಮ ಕೆಲಸದಲ್ಲಿ ಅಂಥ ಒಂದು ಕಾರ್ಯವೈಖರಿಯನ್ನು ತೋರಿಸಿದ್ದಕ್ಕೆ ಇವತ್ತು ಒಬ್ಬ ಸತೀಶ್ ನಾಯಕ್ ಇವತ್ತು ಜಿಲ್ಲಾ ನಾಯಕ ಆಗಲಿಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೇಳ್ಬೇಕಂತಂದರೆ ಯಾವ ಥರ ಇತ್ತು, ನನಗೆ ಆರಾಮಿಲ್ಲ ಮತ್ತು ಹೈಸ್ಕೂಲ್ ಇದು ಬೇಡಪ್ಪ ನನಗೆ ಸಾಕಾಗಿದೆ ಅಂತ ಹೇಳಿದ ಕೂಡಲೇ ನನ್ನನ್ನು ಒಂದಿನ ಬೈದದ್ದು ತುಂಬ ಇದೆ. ಯಾಕಂತಂದರೆ ಏನು ನೋಡೋಣ ಹೇಳೋದಿಲ್ಲ ಅಲ್ಲ, ನಿನ್ನ ಗಂಡ ಮುಂದೆ ಏನು ಮಾಡ್ತೀನಿ ನೋಡ್ತೇನೆ ಅನ್ನುವಂಥ ಒಂದು ಮಾತು ಇವತ್ತು ನಾನು ಇಷ್ಟು ಗಟ್ಟಿಯಾಗಿ ಒಂದು ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದ್ಕೊಂಡಿದ್ದೇನೆ. ಜೊತೆಗೆ ನನಗಂತೂ ಯಾವತ್ತೂ ಅವರ ಒಂದು ಸಹಕಾರ ಸಿಕ್ಕಿದೆ. ಒಂದೇ ಒಂದು ನಮ್ಮ ಒಂದು ದಾಂಡೇಲಿ ತಾಲೂಕಿಗೆ ಒಂದು ನಮ್ಮ BO ಆಫೀಸ್ ತುಂಬಾ ಅವಶ್ಯಕತೆ ಇದೆ. ಯಾಕಂತಂದರೆ ಇವತ್ತು ಸುಮಾರು 50,000 ಜನಸಂಖ್ಯೆ ನಮ್ಮ ದಾಂಡೇಲಿಯಲ್ಲಿದೆ. ಜೊತೆಗೆ ಆ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಆಗುವ ನಿಟ್ಟಿನಲ್ಲಿ ತಾವು ಏನೋ ಒಂದು ಸ್ವಲ್ಪ ಲಕ್ಷ್ಯ ವಹಿಸಿದರೆ ಅದಕ್ಕೆ ಅವಕಾಶ ಸಿಗ್ಬೋದೇನೋ ಅಂತ. ಮತ್ತೊಮ್ಮೆ ನಾನು ಹೇಳೋದು ಏನಂತಂದರೆ, ನಮ್ಮ ಹೈಸ್ಕೂಲ್ ಫಲಿತಾಂಶದಲ್ಲಿ ಇವತ್ತು ನನಗೆ ತುಂಬ ಹೆಮ್ಮೆ ಇದೆ. ನಮ್ಮ ಓಲ್ಡ್ ದಾಂಡೇಲಿ ಶಾಲೆ ಸ್ವಲ್ಪ ಎಲ್ಲ ಮೇಲೆ ಇರುವಂಥದ್ದು. ಇವತ್ತು ತುಂಬ ಹೆಮ್ಮೆ ಅಂತ ಹೇಳ್ಕೊಳ್ಳೋದು ಅಂತಂದರೆ 92.67 ಫಲಿತಾಂಶವನ್ನು ನಾವು ಸೆಕೆಂಡ್ ರಿಸಲ್ಟಲ್ಲಿ ಪಡ್ಕೊಂಡಿದ್ದೇವೆ. ದಯವಿಟ್ಟು ನನ್ನೆಲ್ಲ ಪ್ರಾಥಮಿಕ ಶಾಲಾ ಬಂಧು ಭಗಿನಿಯರಲ್ಲಿ ಈ 50,000 ಜನಸಂಖ್ಯೆಗೆ ಇರುವಂತಹ ನಮ್ಮ ಒಂದು ಸರ್ಕಾರಿ ಕನ್ನಡ ಪ್ರೌಢಶಾಲೆ ಅದು ನಮ್ಮ ಓಲ್ಡ್ ದಾಂಡೇಲಿ ಶಾಲೆ ಮಾತ್ರ. ದಯವಿಟ್ಟು ಕಡಿಮೆ ಒಂದು ಫೀಸ್ ಇದೆ, ಬಡ ಮಕ್ಕಳನ್ನು ಅವರಲ್ಲಿ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಜೊತೆಗೆ ಒಳ್ಳೆ ಮಕ್ಕಳನ್ನು ಸ್ವಲ್ಪ ನಮ್ಮ ಶಾಲೆಗೆ ಕೊಟ್ಟರೆ ನಾವು ಕೂಡ 100% ಫಲಿತಾಂಶ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನೊಮ್ಮೆ ಇಲ್ಲೆಲ್ಲ ನನಗೆ ನನ್ನ ಬಂಧು ಭಗಿನಿಯ ಸಿಕ್ಕಿದ್ರಿ ನಿಮ್ಮ ಹತ್ರ ವಿನಂತಿಸಿಕೊಳ್ಳುತ್ತಾ ಈ ದಿನ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಂತ ನಾಡ್ದಿಟ್ಕೋ 2ನೇ ತಾರೀಕು ನಾವು ಬ್ಯುಸಿ ಇದ್ದೀನಿ, ಮತ್ತೆ ರಿಕ್ವೆಸ್ಟ್ ಮಾಡಿ ಸರ್ ನಾವು 1ನೇ ತಾರೀಕು 2ನೇ ತಾರೀಕು ಗೆಳೆಯರ ಬಳಗದಲ್ಲಿ ಇಟ್ಕೋತಾರೆ, ಅವ್ರು ನಮ್ಗೆ ಬಿಟ್ಕೊಡೋದಿಲ್ಲ ಸರ್, ಇವತ್ತು ಬರ್ರಿ ಅಂದಾಗ ಎಷ್ಟು ಅಂದರೆ ಪ್ರಾರಂಭೋತ್ಸವ ದಿನ ಅಷ್ಟು ಬ್ಯುಸಿಯಾಗಿದ್ರು ಕೂಡ ನಮಗೆ ಶೈಕ್ಷಣಿಕ ವಿಷಯ ಎಲ್ಲ ಬದಿಗಿಟ್ಟು ಬರೇ ನಮ್ಮದು ಇವತ್ತು ಏನಿತ್ತು ಅಂದರೆ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. ಶೈಕ್ಷಣಿಕ ವಿಷಯ ನಿಮಗೆ ನಾಳೆ ಸರಿಯಾಗಿ ತಗೋತಾರೆ, ಅದು ಬೇರೆ. ಇವತ್ತು ನಮ್ಮ ಅಭಿನಂದನಾ ಕಾರ್ಯಕ್ರಮದ ಕುರಿತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದೀಗ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ಸತೀಶ್ ನಾಯ್ಕ ಅವರೇ, PN ಮಾಸ್ಟರ್ ಅವರೇ, ನಿರುಪಮ ಮೇಡಮ್ ಅವರೇ, ಈ ಶಾಲೆಯ ಮುಖ್ಯಾಧ್ಯಾಪಕರೇ, ಮಮತಾ ಅವರೇ, ಆಶಾದೀಶ್ ಭಂಡಾರಿ ಅವರೇ, CRP ಅವರೇ, ಎಲ್ಲ ನನ್ನ ಶಿಕ್ಷಕ ಸಹೋದರ ಸಹೋದರಿ, ಈಗ ಒಂದು ಮಾತು ಹೇಳ್ತಾರೆ, ಮನೆಯಲ್ಲಿ ಹಿರಿ ಮಗನಾಗಿರಬಾರ್ದು, ಕೊನೆ ಭಾಷಣಕಾರನಾಗಿರ್ಬಾರ್ದು. ನನ್ನ ಪರಿಸ್ಥಿತಿ ಹಾಗೆ ಆಗಿದೆ. ಮನೇಲಿ ಹಿರಿ ಮಗನೂ ನಾನೇ, ಕೊನೆ ಭಾಷಣಕಾರನೂ ನಾನೇ. ಏನೇ ಇರಲಿ, ಈ ಸತೀಶ್ ನಾಯ್ಕ್ ಮತ್ತು ಪ್ರಶಾಂತ್ ನಾಯ್ಕ್ ಅವರ ಒಂದು ಸಂಘದ ಅಧ್ಯಕ್ಷರು, ಜಿಲ್ಲಾ ಸಂಘದ ಅಧ್ಯಕ್ಷರು ಮತ್ತು ತಾಲೂಕು ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ್ರಿಂದ ತಾವೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಇದು ಬಹಳ ಸಂತೋಷದಾಯಕ ವಿಚಾರ ಮತ್ತು ಒಂದು ಉತ್ತಮವಾದಂಥ ಬೆಳವಣಿಗೆ. ಸಾಮಾನ್ಯ ಇನ್ನೂ 5 ವರ್ಷಗಳ ಕಾಲ 2031 ತನಕ ಅವರ ಒಂದು ಅವಧಿ ಇದೆ. ಇಲ್ಲೇನು ಅವರನ್ನ ಒಂದ್ಸಲ ಅಧ್ಯಕ್ಷನಾದ್ಮೇಲೆ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಅಧ್ಯಕ್ಷರಿದ್ದಾರೆ, ಮುಂದಿನ ಅವಧಿಯಲ್ಲೂ ಒಳ್ಳೆ ಕೆಲಸ ಮಾಡಿ ಅವರೇ ಅಧ್ಯಕ್ಷರಾಗ್ತಾರೆ ಅಂತ ಆಪ್ಷನ್ ಇಟ್ಕೊಳ್ಳಿ. ಮುಂದಿನ ಅವಧಿಯಲ್ಲಿ ನಾವು ಬೇರೆ ಕಡೆಗಿದ್ದು ನಮ್ಗೆ ತಿಳಿಸ್ಲಿ ಸರ್. 31 ತನಕ ಅವ್ರು ಇರ್ತಾರೆ ಅಧ್ಯಕ್ಷರಾಗಿ. ಆ ನಂತರ ಮುಂದೆ 31ರಿಂದ ಮತ್ತೆ ಆಗ್ತದೆ 5 ವರ್ಷ 36. ಈಗ ವಾಸರೆಯವರು ಮಾತನಾಡಿದ್ರು ಅದ್ಭುತವಾಗಿ. ಒಳ್ಳೆ ಸಂಘಟನೆ ಮಾಡಬೇಕಾದ್ರೆ ನಾವೇನಾಗಬೇಕು, ಒಬ್ಬ ಕೆಳಮಟ್ಟದಿಂದ ತಳಮಟ್ಟದ ಕಾರ್ಯಕರ್ತನಾಗಿ, ಅಂದ್ರೆ ಒಂದು ಭಾಷೆಗೆ ಹೇಳ್ಬೇಕು, ಕೆಲಸಗಾರನಾಗಿ ಕೆಲಸವನ್ನು ಮಾಡಬೇಕು. ಸ್ವಾಮಿ ವಿವೇಕಾನಂದರು ಒಂದು ಮಾತಾಡ್ತಾರೆ, ಅಪಮಾನ ಅವಮಾನ
ಆದಾಗ ಮಾತ್ರ ಮುಂದೊಂದು ದಿವಸ ಸನ್ಮಾನ ಆಗ್ತದೆ. ನಾವು ಅವಮಾನವನ್ನ ತಡ್ಕೊಂಡು ತಾಳ್ಮೆಯಿಂದ ಕೂತ್ಕೊಂಡ್ರೆ ಒಂದಲ್ಲ ಒಂದು ದಿವಸ ಸನ್ಮಾನ ಹಾಗೆ ಆಗ್ತದೆ. ಇದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅಂದ್ರೆ ಎಲ್ಲದಕ್ಕೂ ನಾವು ತಾಳ್ಮೆಯಿಂದ ಕಾಯ್ಬೇಕಾಗ್ತದೆ. ಈಗ ಬಹಳ ಸಂತೋಷ, ಈ ಸಲ SSLC ರಿಸಲ್ಟ್ ಚೆನ್ನಾಗಿ ಅಂದ್ರೆ ಬಂದಿದೆ. ಸತೀಶ್ ನಾಯ್ಕ ಹೇಳಿದ್ರು ನಾವೆಲ್ಲಿದ್ದೀವಿ 5ನೇ ಸ್ಥಾನ. ಕೆಲವರು ಸ್ಥಾನ ಬಿಟ್ಕೊಟ್ರು, ಆದ್ರೆ ನಾವು ಸ್ಥಾನ ಬಿಟ್ಕೊಟ್ಟಿಲ್ಲ. ಹೌದಲ್ಲ, ಎಲ್ಲೂ ಮೇಲೆ ಹೋಗಿಲ್ಲ, ಕೆಳಗೂ ಬಂದಿಲ್ಲ, ಹತ್ರವಾಗಿ ಅಲ್ಲೇ. ಅದ್ರ ಒಂದು ಬಯಸ್ತೀನಿ, ಈ ವರ್ಷ ನಾವು ಕಳೆದ ವರ್ಷ ಸ್ಟ್ರಾಟಜಿ ಮಾಡಿದ್ವಿ, ದಾಂಡೇಲಿ ಭಾಗಕ್ಕೂ ಬಂದಿದ್ದೀನಿ ನಾನು. ಆದ್ರೆ ನಾನು ಬರ್ತೀನಿ ಅಂದಾಗ ಕೆಲವು ಸಂದರ್ಭದಲ್ಲಿ ನಮಗೆ ಏನಾಗ್ತಿದೆ, ಈಗ ಈ ಭಾಗದಲ್ಲೂ ಕೂಡ ಬಂದಿದ್ದೀನಿ, ಶಾಲೆಗೆ ಬಂದಿದ್ದೀನಿ. ಹರಿಯಾಣ ಭಾಗದೆಲ್ಲ ಹೆಚ್ಚಿಗೆ ಅಡ್ಡಾಡಿದ್ದೀನಿ. ರಾತ್ರಿ 8 ಇರಲಿ 9 ಇರಲಿ ಮಕ್ಕಳ ಮನೆ ಭೇಟಿ, ಗುಂಪು ಸ್ಟಡಿ ಮಾಡ್ತಿದ್ರು ಎಲ್ಲರೂ ಸಮುದಾಯ ಭವನದಲ್ಲಿ. ಅಲ್ಲಿಯೂ ಕೂಡ ಹೋಗಿ ಅವ್ರಿಗೆ ಏನು ಮಾಡಿದ್ವಿ, ಮಾರ್ಗದರ್ಶನ ಮಾಡಿದ್ದೀವಿ. ಒಂದೇ ಈ ಸಲ ನಾನು ಬಯಸೋದೇನು, ಸ್ಥಾನಕ್ಕಿಂತ ಎಲ್ಲಾ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಪಾಸ್ ಆಗಬೇಕು, 100% ರಿಸಲ್ಟ್ ಬರಬೇಕು, ಅದು ಕ್ವಾಲಿಟಿ ರಿಸಲ್ಟ್ ಬರಬೇಕು. ಅವಾಗ ಸ್ಥಾನ ಯಾವುದೇ ಒಂದು ಹೋಗ್ಬೇಕು, ನಾನು ಅದನ್ನು ಬಯಸ್ತೀನಿ. ರ್ಯಾಂಕ್ಗಿಂತ ಏನಾಗಿದೆ ಹೇಳಿ, ನಮಗೆ ಕ್ವಾಲಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ ಅದು ಮುಖ್ಯ. ಹಾಗಾಗಿ ಈ ಕೆಲಸ ನೀವು ಮಾಡಬೇಕು. ನಾವು SSLC ರಿಸಲ್ಟ್ ಮಾಡಬೇಕಾದ್ರೆ FLN 29 ಪಾಯಿಂಟ್ಸು, LBA ಇವನ್ನೆಲ್ಲವನ್ನ ಇಟ್ಟುಕೊಂಡು, ಇಲಾಖೆ ಮಾರ್ಗಸೂಚಿಯನ್ನು ಇಟ್ಟುಕೊಂಡು ಶ್ರಮ ವಹಿಸಿ ಎಲ್ಲ ಹೈಸ್ಕೂಲ್ ಟೀಚರ್ಸ್ ಇದೆಲ್ಲ, ಮತ್ತು 42 ಶಾಲೆಗಳು ಹೈಸ್ಕೂಲ್ ಇದೆ. ಆ 42 ಶಾಲೆಗೆ ಸಂಪನ್ಮೂಲ ವ್ಯಕ್ತಿಗಳು ಕಟ್ಕೊಂಡು ನಾವು ಹೋಗಿದ್ದೀವಿ. ಇವನ್ KHP ಅಂಬಿಕಾನಗರ ಇಷ್ಟೊತ್ತು ತನಕ ನಾವು ಅಲ್ಲಿದ್ದೀವಿ. ನೀವು ಸಾಕ್ಷಿ ಇವರು ಇದ್ದಾರೆ ಕೇಳಿ, 7-7:30 ಮೇಲೆ ಅಲ್ಲಿಂದ ಬಿಟ್ಟಿದ್ವಿ. ಗೈಡೆನ್ಸ್ ಕೊಟ್ಟು ಏನಂತ ಈಚ್ ಅಂಡ್ ಎವ್ರಿ ಚೈಲ್ಡ್ ಮಾತಾಡ್ಸಿದ್ವಿ. ಇಡೀ ತಾಲೂಕಿನಲ್ಲಿ ಯಾವ ಶಾಲೆನೂ ಬಿಟ್ಟಿಲ್ಲ, ನಿಮ್ಮ ಶಾಲೆ ಬಿಟ್ಟಿಲ್ಲ. ಹಾಗೆ ಈ ವರ್ಷವೂ ಆ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ವಿ. ಅದಕ್ಕೆ ನಾವು ಒಂದು ವಿಚಾರ ಮಾಡ್ತಿದ್ವಿ, ನಮ್ಮ ಮುಂದಿನ ದಿನಗಳಲ್ಲಿ ನಾನು ಎಷ್ಟು ವರ್ಷ ಇವಾಗ ಕೆಲಸ ಮಾಡ್ತೀನೋ ಅದು ಮುಖ್ಯ ಅಲ್ಲ, ಏನ್ ಇದ್ದಾಗ ಏನ್ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅದು ಮುಖ್ಯ. ಇದ್ದಾಗ ನನ್ನ ಹತ್ರ ಇವತ್ತಿರ್ತೀನಿ, ನಾಳೆ ಹೋಗ್ತೀನಿ, ಆ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬೇಕು. ನಾವು ಸಮಯವನ್ನ ಸದುಪಯೋಗ ಮಾಡಿಕೊಂಡು ನಾವು ಕೆಲಸವನ್ನು ಮಾಡಬೇಕು. ಸಮಯವನ್ನು ವೇಸ್ಟ್ ಮಾಡಬಾರ್ದು. ಒಂದಲ್ಲ ಒಂದು ಕೆಲಸದಲ್ಲಿ ನಾವು ಎಂಗೇಜ್ ಆಗಿದ್ರೆ ನಮ್ಮ ತಲೆ ಕೆಲಸನೇ ಇರ್ತದೆ, ಬಿಟ್ರೆ ಬೇರೆ ಅಡ್ಡ ವಿಚಾರ ಬರಲ್ಲ. ಹೌದಲ್ಲ, ಐಡಿಯಾ ಮೈಂಡಿ ಡೆವಿಲ್ಸ್ ವರ್ಕ್ಶಾಪ್ ಅಂತ ಕರಿತೀವಿ. ಹಾಗೆ ಕೆಲಸ ಇಲ್ಲಾಂದ್ರೆ 108 ವಿಚಾರಗಳು ಪ್ರತಿಯೊಬ್ಬನ ತಲೆಯಲ್ಲಿ ಬರ್ತದೆ. ಹಾಗಾಗಿ ಅಕಾಡೆಮಿಕ್ ಆಗಿ ನಾವು ಎಲ್ಲ ಮೇಯಿಸಿರುವುದರಿಂದ ನಾವು ಆ ಕೆಲಸ ಬಗ್ಗೆ ಹೋಗ್ಬೇಕು. ಹಾಗಾಗಿ ಈ ಕೆಲಸವೆಲ್ಲ ಮಾಡಲಿಕ್ಕೆ ನಮಗೆ ಸಂಘ ಸಪೋರ್ಟ್ ಪೂರ್ತಿ ಕೊಟ್ಟಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸತೀಶ್ ನಾಯ್ಕ ಇರ್ಬೋದು, ಪ್ರಶಾಂತ್ ನಾಯ್ಕ ಇರ್ಬೋದು, ಪ್ರೌಢಶಾಲಾ ಶಿಕ್ಷಕರ ಸಂಘದ ಆಶಾ ದೇಶಪಾಂಡೆ ಆಗಿರ್ಬೋದು, ಜಂಗೂಬಾಯಿ ಇರ್ಬೋದು, ಸಂಪೂರ್ಣ ನಮ್ಗೆ ಏನ್ ಕೊಟ್ಟರು ಸಹಕಾರ. ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನಾವು ಏನ್ ಮಾಡಿದ್ವಿ, ಕಾರ್ಯಾಗಾರ ಮಾಡಿದ್ವಿ. ಅವಾಗ ಇಬ್ರು ಸಂಘವನ್ನ ಗಣನೆ ತೆಗೆದುಕೊಂಡು ಪ್ರಾಥಮಿಕ ಮತ್ತು ಪ್ರೌಢ, ನಾವು ಬರೀ ಹೈಸ್ಕೂಲ್ ಮಾಡ್ತೀವಿ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಬೇಸ್ ಗಟ್ಟಿ ಇಲ್ಲ ಅಂದ್ರೆ ನಾವು ಇದನ್ನ ಮನೆ ಇಮಾರತ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಬೇಸ್ ಗಟ್ಟಿ ಆಗ್ಬೇಕಂದ್ರೆ ಈಗ ನಾವು ಒಂದು ವಿಚಾರ ಮಾಡ್ತಿದ್ದೀನಿ. ಈ ಸಲ ಯಾವುದೇ ತಾಲೂಕು ಏನೇ ಆಗಲಿ, ನಮ್ಮ ತಾಲೂಕಲ್ಲಿ ಹಳಿಯಾಳ ದಾಂಡೇಲಿಯಲ್ಲಿ SSLCಗೆ ಏನು ಮಾನದಂಡವನ್ನು ನಾವು ಹಾಕೊಂಡಿವೋ ಅದನ್ನ 8-9 ಅದನ್ನ ಒಂದು ಸ್ಟೆಪ್ ಬಂದು ಈ ಸಲ 7 ಮತ್ತು 6 ಏನಾದ್ರು 7ನೇದಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಪ್ರಾಥಮಿಕ ಶಾಲೆಯಲ್ಲೂ ನಾವು ಏನು ಕೊಡ್ಬೋದು. ಒಂದು ಇದೊಂದು ನಾವು ಪ್ರೆಷರ್ ಆಗ್ತದೆ ನಿಮ್ಮ ಮೇಲೆ, ಬಟ್ ಅದು ಒಂದು ಸಲ ನಾವು ನೋಡಿದ್ರೆ ಏನಾಗ್ತದೆ ಹೇಳ್ತಾರಲ್ಲ, ನಾವು ನೋಡಿ ನಿಮ್ಗೆ ಒಂದು ಜನರಲ್ ಉದಾಹರಣೆ ಕೊಡ್ತೀನಿ. ನಾವು ಟಿವಿ ನೋಡ್ತೀವಿ, ಟಿವಿಯಲ್ಲಿ ಏನ್ ಮಾಡ್ತಾರೆ, ಅಡ್ವರ್ಟೈಸ್ ಬರ್ತದೆ. ಒಂದು ಸಲ ಇದನ್ನು ಬಳಸಿ, ಟಾಪಿಕ್ ಇರ್ಬೋದು ಅಥವಾ ಯಾವ್ದಾದ್ರು ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಕುಡಿದು ನೋಡಿ, ಅದು ರುಚಿ ನೋಡಿ, ಆಮೇಲೆ ಹೇಳಿ ಅಂತ. ಹಾಗೆ ಒಂದು ಸಲ ನಾವು ಅದಕ್ಕೆ ಕೊಟ್ರೆ ನಾವು ಮುಂದಿನ ದಿನಗಳಲ್ಲಿ ಅಕಾಡೆಮಿಕ್ ಅಚೀವ್ಮೆಂಟ್ ಮಾಡ್ಬೋದು. ಇವತ್ತು ಕೆಲವು ಪ್ರೌಢಶಾಲೆಗಳು ವಿಸಿಟ್ ಮಾಡಿ, ಪ್ರಾಥಮಿಕ ಶಾಲೆ ವಿಸಿಟ್ ಮಾಡಿದ್ದೇನೆ. ಶಿವಾಜಿ ಪ್ರೌಢಶಾಲೆ ಹೇಳಿದ್ದು ಒಂದು ಇನ್ಫಾರ್ಮೇಶನ್ ಕೊಟ್ಟರು. ಸರ್ 134 ಮಕ್ಕಳಿದ್ರು, 133 ಎರಡನೇ ಪರೀಕ್ಷೆ ಪಾಸ್ ಆದ್ರು, 99.29 ರಿಸಲ್ಟ್. ಅದು ಅವರ ಒಂದು ಇತಿಹಾಸದಲ್ಲೇ ಪ್ರಥಮ ಅಂತ ಅವರು ಹೇಳ್ತಾರೆ. ಯಾರು ಶಿಕ್ಷಕರು ಹೇಳ್ತಾರೆ. ಅಲ್ಲಿ ನೆರೆದಿದ್ದರಿಂದ ಅಲ್ಲಿ 38, 40, 45 ರಿಸಲ್ಟ್ ಕೊಡುವಂತ ಶಾಲೆ. ಒಂದ್ಸಲ ಖುಷಿ ಅನ್ಸಿತ್ತು ನನಗೆ. ಆದ್ರೆ ಏನು, ಈಗ ಇನ್ನೂ ನಾವೇನ್ ಮಾಡ್ಬೇಕು,
ನೆಕ್ಸ್ಟ್ ಇಯರು 16-17 ಶಾಲೆಗಳು ಎರಡನೇ ಪರೀಕ್ಷೆ ಸೇರಿ 17 ಬರುತ್ತೆ, ಇನ್ನು ಬರಬೇಕು. ಅವಾಗ 100%, 17 ಅಲ್ಲ, ಮತ್ತೊಂದು ಸೇರಿ ಇರುವಾಗ ಅದಕ್ಕೆ 100% ರಿಸಲ್ಟ್. ಈ ಥರ ರಿಸಲ್ಟ್ಗಳು ಕೊಡಬೇಕಾದ್ರೆ ಪ್ರಾಥಮಿಕ ಶಿಕ್ಷಣ ಗಟ್ಟಿಯಾಗಿರ್ಬೇಕು. ನಾವು ಹೆಚ್ಚಿಗೆ ಈಗ ಹೇಳಿದ್ನಲ್ಲ, ಈಗ ಏನಾಗ್ತದೆ ಕೆಲವು ಸಂದರ್ಭದಲ್ಲಿ ನೀವು ಹೇಳ್ತೀರಿ, ಇವ್ರು ಹೇಳ್ತಾರೆ ಕೆಲಸ ನಮ್ಗೆ ಜವಾಬ್ದಾರಿ ಇದ್ದಾಗ. ಮುಂಚೆ ನನ್ನ ಬಾಲ್ಯದಿಂದಲೇ ಅಷ್ಟೇ, ನಾನು ಯಾವುದೇ ಇದನ್ನ ಎಲ್ಲೂ ಫ್ರೀಯಾಗಿ ಪಡೆದಿಲ್ಲ, ಸ್ಟ್ರಗಲ್ ಮಾಡಿಕೊಂಡೇ ಬಂದಿದ್ದೀನಿ. ಇವನ್ ಕೆಲವು ಸರ್ವಿಸ್ನಲ್ಲಿದ್ದಾಗೂ ಸ್ಟ್ರಗಲ್ ಮಾಡಿದ್ದೀನಿ, ಸ್ಟೂಡೆಂಟ್ ಲೈಫಲ್ಲೂ ಸ್ಟ್ರಗಲ್ ಮಾಡಿದ್ದೀನಿ. ಅವಾಗೆಲ್ಲ ಈಗ ನೋಡಿ ಪರ್ಸೆಂಟೇಜ್ ಚೂರಾಗಿ ಒಬ್ಬರು ನಮ್ಗೆ ಕೇಳಿದ್ರು ಏನಂತ, ಈಗಿನ ಮಕ್ಕಳು ಎಷ್ಟು ಹುಷಾರ್ರಿ ಅಥವಾ ನಾವೇ ಅವ್ರು ದಾಟಿದ್ರಿ ಅಂತೇಳಿ. ಅದು ಬೇರೆ ಉತ್ತರ ಕೊಟ್ಟೆ, ನಾನು ಉತ್ತರ ಹೇಳೋದಾಗಿ ಈ ಥರ ಪ್ರಶ್ನೆಗಳು ಉದ್ಭವ ಆಗ್ತದೆ. ನಾವೆಲ್ಲ ಕಾಲೇಜ್ ಲೆವೆಲಲ್ಲಿ ಹೈಸ್ಕೂಲಲ್ಲಿ ಇದ್ದಾಗ 70 ಬಿದ್ದರೆ ಡಿಸ್ಟಿಂಕ್ಷನ್ ಅಂತಿದ್ವಿ. 70. ನಾನು MSc ಮಾಡಿದಾಗ ನನ್ನ ಪರ್ಸೆಂಟೇಜು ಇಡೀ ಪ್ರಾಕ್ಟಿಕಲ್ ಸ್ವಲ್ಪ ಕಡಿಮೆ ಬಂತು, ಆ ಮಾತು ಬೇರೆ ಚೆನ್ನಾಗಿ ಬಂತು. ನಾನು ಕಾಮೆಂಟ್ ಮಾಡೋದು 71 ಎಷ್ಟಾಗಿತ್ತು, ಅದಕ್ಕೂ 1 ಮಾರ್ಕ್ಸ್ ಕಡಿಮೆ, 71% ಪೂರ್ತಿ ಆಗಿಲ್ಲ. ನಾನು ಯೂನಿವರ್ಸಿಟಿಯಲ್ಲಿ 3ನೇ ಪ್ಲೇಸ್, ಒಂದು 7-8 ಮಾರ್ಕ್ಸ್ ತಗೊಂಡು ನಾನು ಫಸ್ಟ್ ಬಂದ್ಬಿಡ್ತಿದ್ದೆ. 8 ಮಾರ್ಕ್ಸ್ ಹೆಚ್ಚಿಗೆ ನನ್ನ ಬ್ಯಾಚಲ್ಲಿ. ಅವಾಗ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ನು ಅವಾಗೆಷ್ಟು ಬರೋ ಸಂಖ್ಯೆ ನಾವು 5-6 ಜನ ಅಷ್ಟೇ ಇದ್ವಿ. SSLCಲೂ ಹೆಚ್ಚಿಲ್ಲ ನಂದು ಡಿಸ್ಟಿಂಕ್ಷನ್ ಮಾರ್ಕ್ಸ್, 70 ದಾಟಿದೆ, 73, 74, 75 ಇಷ್ಟೇ. ಅವಾಗ ನಮ್ಮ ಸ್ಕೂಲಿಗೆ ಒಂದು 4-5 ಜನ ಹುಡುಗರು ಮಾತ್ರ ಬಂದಿದ್ರು. ಈಗೆಲ್ಲ ಏನಾಗಿದೆ, ಬಹಳಷ್ಟು ಮಾರ್ಕ್ಸ್ ಇದೆ. ಅದ್ರ ಜೊತೆಯಲ್ಲಿ ತಾವು ಇವತ್ತು ಇಲ್ಲಿ ಬಂದಿದ್ರಿ. ಸಾಮಾನ್ಯ ಈಗ ಸ್ವಲ್ಪ ವಿಳಂಬ ಕೂಡ ಆಗಿದೆ, ಹೆಚ್ಚಿಗೆ ಮಾತನಾಡಿ ಬಯಸಲ್ಲ. ಒಂದೊಂದ್ಸಲ ನನ್ನ ಮನೇಲಿ ಏನಂತ ಇರ್ತಿದ್ಯಾ, 7 ಗಂಟೆ 50 ನಿಮಿಷ ಒಂದು ದಿವಸ ನಮ್ಮ ಮನೆಗೆ ಹೋಗಿ ನನಗೆ ಇವತ್ತು ತಲೆ ಗುಯಿ ಅಂತಿದೆ. ನಮ್ಮ ಮನೆಯವರು ಇವತ್ತೇನ್ರಿ ಮೊದಲೇ ಬಂದ್ಬಿಟ್ರಿ. ನಾನು ಇಲ್ಲೇ ಹಳಿಯಾಳದಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ. ಅವರೆಲ್ಲ ವಾರಕ್ಕೆ 1 ದಿವಸ ಹಿಂಗೆ ಹೋದ್ರೆ ಅಥವಾ ನಡುವೆ ಎಲ್ಲರೂ ಹೋದಾಗ ಹೊರಡೋದೇ ಲೇಟು. ಅಂದರೆ ಯೂಶ್ವಲಿ ನಾನು ಅಲ್ಲಿ ರೀಚ್ ಆಗೋದು 9:30, 10. ಸತೀಶ್ ನಾಯ್ಕ ಎಷ್ಟೋ ಸಲ ಫೋನ್ ಮಾಡ್ತಾರೆ, ಸರ್ ಮುಟ್ಟಿದ್ರೆ ಪಾಪ ಅವ್ರಿಗಿಂತ, ಯಾಕಂದ್ರೆ ಇಲ್ಲಿ ಮುಗಿಸ್ಕೊಳ್ತಾರಲ್ಲ ಸರ್, ಈ ಕೆಲಸ ಸ್ವಲ್ಪ ಒಂದು 10 ನಿಮಿಷ ಇರ್ರಿ, 15 ನಿಮಿಷ ಇರ್ರಿ, ಮುಗಿಸಿ ಆಯ್ತು ಅಂತ ಮುಗಿಸ್ಕೊಟ್ಟು ಹೋಗ್ತೀನಿ. ಯಾಕಂದರೆ ನಾನು ಒಂದು ಮಾತು ಹೇಳ್ತೀನಿ, ನನ್ನ ಟೇಬಲ್ ಇರೋ ಫೈಲು ಆ ದಿವಸ ಕ್ಲಿಯರ್ ಆಗಬೇಕು ಅಂತ ನಾನು ಇದು ಎಷ್ಟೇ ಆಗಲಿ. ಈಗ ಬೇಕಾದ್ರೆ ಹೋದರೆ ಫೈಲ್ ಇದೆ ಅಂದರೆ ಕೊಡ್ತಾಳೆ ಅಂದರೆ ನಾನು ಕ್ಲಿಯರ್ ಮಾಡಿಕೊಟ್ಟೆ ಹೋಗ್ತೀನಿ. ಇದಕ್ಕೆ ನಾನು ರೆಡಿ ಇದ್ದೀನಿ. ಅದೇ ರೀತಿ ಮಕ್ಕಳಲ್ಲಿ ನೀವು ಆ ದಿವಸದ ಅಭ್ಯಾಸ, ಆ ದಿವಸದ ಕಲಿಕೆ ಏನಾಗಿದೆ ಅನ್ನುವಂಥ ಪರಿಶೀಲನೆ ಮಾಡಿ ದಯವಿಟ್ಟು. ಇದೇ ನಮ್ಮನ್ನು ಕಾಯ್ತದೆ, ಗೊತ್ತಾಯ್ತಾ? ಇದು ಮಾಡಿದ ನಂತರ ನಾವು ನಿಜವಾದಂಥ ಪ್ರೀತಿ ಮತ್ತು ಇದನ್ನ ನಮಗೆ ಮಕ್ಕಳು ತೋರಿಸ್ತಾರೆ. ಮತ್ತು ನಮ್ಮ ಶಿಕ್ಷಕರ ಕೈಯಲ್ಲಿ ಕಲಿತ ವಿದ್ಯಾರ್ಥಿಗಳು ಎಲ್ಲರೂ ನೌಕರಿಗೆ ಹೋಗ್ಬೇಕಂತ ಬಯಸ್ಬಿಡಿ. ಒಂದು ಹೇಳ್ತೀನಿ, ಒಳ್ಳೆಯ ಸಂಸ್ಕಾರ ಕೊಡಿ. ಅದು ಬಾಲ್ಯದಿಂದ ಸಾಧ್ಯ. ಆ ಸಂಸ್ಕಾರ ಕೊಟ್ಟರು ಮಾತ್ರ ಸಾಧ್ಯತೆ ಬರ್ತದೆ. ನಮ್ಮಲ್ಲಿ ಹೇಳ್ತಾರಲ್ಲ, ಯಾಸ್ ದ ಹೆಡ್ ಮಾಸ್ಟರ್ ಸೋ ಈಸ್ ದ ಸ್ಕೂಲ್ ಅಂತ. ಹೆಡ್ ಮಾಸ್ಟರ್ ಆಗಿರ್ತಾನೆ ಹಾಗೆ ಶಾಲೆಗಳು ಅಂತ ಇದೆ. ನಾನು ಹೇಳಿದ್ದಲ್ಲ, ಇದು ಎಜುಕೇಶನ್ ಲಿಸ್ಟ್ ಹೇಳ್ತಾರೆ. ಈ ಪುಸ್ತಕವನ್ನು ಓದಿ ಮತ್ತು ಹೆಚ್ಚಿನ ರೆಫರೆನ್ಸ್ ಪುಸ್ತಕವನ್ನ ಕೂಡ ಓದಿ. ಏನೇ ಇರಲಿ, ನಿಮ್ಗೆ ಇಬ್ರು ಸಂಘದ ಅಧ್ಯಕ್ಷರಾದ ಆನೆ ಬಲ ಬಂದಂಗ ಬಂದಿದೆ. ನಿಮಗೆ ಲಲಿತ ಒಂದು ಮಾತು ಹೇಳಿದ್ರು, ಎಲ್ಲ ಕೊನೆಗೆ ಏನು ಅಂತ ಬಂದಿವೆ. ನಾನು ಎಷ್ಟೋ ಕಡೆ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಬಹಳಷ್ಟು ಬೇರೆ ಇಲಾಖೆಯವರು ಇದ್ದಾಗ ಹೇಳ್ತೀನಿ, ನಮ್ಮ ಶಿಕ್ಷಕರು ಅಂತ ಹೇಳಿದ್ರೆ ಏನ್ ಕೂಡಿದ್ದಂಗ್ರಪ್ಪ, ಕಲ್ಲು ಹೊಡಿಬೇಡ್ರಿಲ್ಲ, ಅವ್ರು ಮುಟ್ಟಾಕ್ ಹೋಗ್ಬೇಡ್ರಿ, ಬಂದಿದ್ರು ಸಾಕು ಅಲ್ಲ, ಮೈ ಬರ್ತದೆ. ಹಾಗಾಗಿ ಕಾಳಜಿಪೂರ್ವಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಕಾಳಜಿಪೂರ್ವಕವಾಗಿ ಕೆಲಸ ಮಾಡ್ಕೊಂಡು, ನನ್ನ ಸ್ಟೂಡೆಂಟ್ ಇದ್ದೆ, ವೆಂಕಟೇಶ್ ನನ್ನ ಸ್ಟೂಡೆಂಟ್. ನಾನು D.Ed ನಲ್ಲೂ ಎಲ್ಲ ವಿಂಗ್ನಲ್ಲೂ ಕೆಲಸ ಮಾಡ್ಕೊಂಡಿದ್ದೀನಿ. ಯಾವುದೋ ಅಕಾಡೆಮಿಕ್ ಮಾಡಿದ್ದೀನಿ, ಪ್ರಾಜೆಕ್ಟ್ನಲ್ಲಿ ಮಾಡಿದ್ದೀನಿ, ಅಡ್ಮಿನಿಸ್ಟ್ರೇಷನ್ ವಿಂಗ್ನಲ್ಲಿ ಮಾಡಿದ್ದೀನಿ. ಎಲ್ಲ ವಿಂಗ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ವಿಂಗು ಮುಗಿದಿದೆ ಹೆಚ್ಚು ಕಡಿಮೆ. ಹಾಗಾಗಿ ಡೈರೆಕ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಅವರದ್ದು ನನ್ನ ಸ್ಟೂಡೆಂಟು PhD ಕೇಳಿ ಅವನೇ ಇದ್ದಾನೆ ಸಾಕ್ಷಿ. ಅವರಿಗೆ ಪ್ರಾಕ್ಟಿಕಲ್ ತಗೊಂಡ್ರೆ ಸಂಜೆ 6-6:30 ತನಕ ಬ್ಯಾಕ್ ಮಾಡೋದು ಬಿಡೋದಿಲ್ಲಾಗಿತ್ತು. ಕಾಲೇಜ್ ಬಿಡೋದು 4:30-5 ಗಂಟೆ ಒಳಗೆ. ಇವ್ರು ನಾನು ಬಿಡೋದು 6-6:30 ಮೇಲೆ. ಮತ್ತು ಅವರ ಪ್ರತಿಯೊಂದು ಅಸೈನ್ಮೆಂಟು ಪ್ರತಿ ಅಕ್ಷರ ನೋಡಿ ಮಾಡಿ ನಂತರ
ನಾನು ಮನೆಗೆ ಹೋಗ್ತಿದ್ದೆ 8 ಆಗಲಿ 9 ಆಗಲಿ ಇಷ್ಟು ಮುಗಿಸ್ಕೊಂಡು ಹೋಗ್ಬೇಕು ಅಂತ ನಾನು ಟಾರ್ಗೆಟ್ ಇಟ್ಕೊಳ್ತಿದ್ದೆ. ಅಸೈನ್ಮೆಂಟ್ ಇಷ್ಟು ವಿದ್ಯಾರ್ಥಿಗಳು ಮುಗಿಸ್ಬೇಕು, ಅಷ್ಟು ಒಂದೇ ಸಲ ನೋಡ್ಲಿಕ್ಕೆ ಆಗ್ತಿಲ್ಲ. 200 ಗಟ್ಟಲೆ ವಿದ್ಯಾರ್ಥಿಗಳಿದ್ದು ಆ ಸಂದರ್ಭದಲ್ಲಿ ನಮ್ಮದು ಇವತ್ತು ನೆನಪಿತ್ತು. ನನ್ನ ಸಪೋರ್ಟ್ ಪಾಪ ನಾರಾಯಣ ಗೌಡ ಅಂತ ನೈಟ್ ವಾಚ್ಮನ್ ಇರ್ತಿದ್ದ ಡೈಟ್ ನಾರಾಯಣ ಅಂತ, ಭಾಳ ಸಪೋರ್ಟ್. ಸರ ಹೋಗ್ರಿ ಸರ, ಆಯ್ತು ಟೈಮ್ ಆಗ್ತದೆ, ಪಾಪ ಇಲ್ಲ ಸರ್ ನಾನು ಕೊಡ್ತೀನಿ ಅಂತ ಕೊಡ್ತಿದ್ದ. ಅಷ್ಟು ಯಾಕಂತ ಹೇಳಿದ್ರೆ ನಾಳೆ ಮೇಸ್ಟ್ ಆಗೋರು, ಮೇಸ್ಟ್ ಸರಿ ಇದ್ರೆ ಎಲ್ಲವೂ ಸರಿ ಹೋಗ್ತದೆ. ನೀವು ಸತೀಶ್ ನಾಯಕ್ ಹತ್ರ ಇರೋದು ಈಗೇನು ಹೇಳೋದಿಲ್ಲ, ಒಂದ್ ಹೇಳ್ತೀನಿ, ಇದು ಓದಿ ನೋಡಿದ್ರ SAP ಇದು ಹೊಸದು ಇಲ್ಲ, ಇದು ಬಿಡ್ತೀನಿ, ಪ್ರಿಂಟ್ ತೆಕ್ಕೊಳ್ಳಿ, ನೋಡುದಲ್ಲ ಓದ್ಬೇಕು. ಇದು ಒಂದು ಕರೆಕ್ಟ್ ಆಗಿ ನೀವು ಮಾಡಿದ್ರೆ ಈ ವರ್ಷದಲ್ಲಿ 90% ಕರೆಕ್ಟ್ ಕೆಲಸ ಹೋಗ್ತದೆ. ಮತ್ತು FLN ಕರೆಕ್ಟ್ ಆಗಿ ಗುರ್ಸಿ. ಇನ್ನೊಂದು ದಿವಸ ನಾವು ಒಂದು ಸಭೆಯನ್ನ ಮುಖ್ಯಾಧ್ಯಾಪಕರು ಕರ್ತೀವಿ. 6ನೇ ತಾರೀಕು ನೀವು ಪೂರ್ವ ಪರೀಕ್ಷೆ ಮಾಡಬೇಕು, 13ನೇ ತಾರೀಕು ಸಾಫಲ್ಯ ಪರೀಕ್ಷೆ ಮಾಡಬೇಕು, ನೈದಾನಿಕ ಮಾಡಿ ಆ FLN ಗುರ್ಸಿ, ಕಲಿಕೆಯಿಂದ ಗುರ್ಸಿ. FLN ಗುರ್ಸ್ಬೇಕಾದ್ರೆ ಹುಷಾರಿಂದ ಗುರ್ಸಿ. ನೀವು ಗುರ್ಸುವಲ್ಲಿ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ಸಂಖ್ಯೆಗಳು ಏರುಪೇರಾಗ್ತದೆ, ಅದಕ್ಕೆ ಅವಕಾಶ ಕೊಡಬೇಡಿ. ಮತ್ತು ಎಲ್ಲ ನಿಮ್ಮ ಮೊಬೈಲ್ ಕೊಡ್ತೀನಿ, ಅರ್ಜೆಂಟ್ ಬಂದೆ. ಪ್ರೀತಿಯ ಸನ್ಮಾನ ಮಾಡಿದ ನಿಮಗೆ ತುಂಬ ಹೃದಯದ ಪ್ರೀತಿಯ ಸನ್ಮಾನ ಮಾಡ್ತಾ ಇದ್ದಾರೆ. ಇದೀಗ ವಿಜ್ಞಾನದಲ್ಲಿ ಶಿಕ್ಷಕ ವೃಂದದ ಪ್ರೀತಿಯ ಸನ್ಮಾನ ಆಗಿದೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ
ಉರ್ದು ಕ್ಲಸ್ಟರ್ನ ಎಲ್ಲ ಶಿಕ್ಷಕರುಗಳಿಂದ ಪ್ರೀತಿಯ ಸನ್ಮಾನ. ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರುಗಳಿಂದ ಪ್ರೀತಿಯ ಸನ್ಮಾನ. ಪೈರಸ್ಕರ್ ಅವರ ಟೀಮ್ಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಸಂಘದವರ ಭಾಗದಿಂದ ಸೀತಾರಾಮ್ ಸರ್ ಟೀಮ್ ಸ್ವಲ್ಪ ಸರ್ ಆ ಕಡೆಯಿಂದ ಆಗ್ರಿ ಸರ್. ಹೂವಿನಲ್ಲಿ 4:30 ಇಂದ 5:30ವರೆಗೂ ಮಳೆ ಬೀಳೋ ತನಕ ಸೈಂಟ್ ಮೈಕಲ್ ಪ್ರೈಮರಿ ಶಾಲಾ ವತಿಯಿಂದ ಸಿದ್ದರಾಮ್ ಟೀಮ್ ಇದೀಗ ಮಂಗೂರ್ ಶಾಲೆಯವರು ಲೇಟೆಸ್ಟ್ ಮತ್ತು ಲೇಟೆಸ್ಟ್ ಆಗಿ ನಮ್ಮ ಪ್ರೀತಿಯ ಸನ್ಮಾನವನ್ನು ನೀಡ್ತಾರೆ. ಮಂಗೂರು ನಗರ ಶಾಲೆಯ ಶಿಕ್ಷಕ ವೃಂದದವರಿಂದ ಶಾಲೆ ಶಿಕ್ಷಕ ವೃಂದದವರು ಪರಿಜ್ಞಾನ ಪ್ರೈಮರಿ ಮತ್ತು ಹೈಸ್ಕೂಲ್ ಪರಿಜ್ಞಾನ ಶಾಲಾ ಪರಿಜ್ಞಾನ ಶಾಲಾ ಹೈಸ್ಕೂಲ್ನ ಇಬ್ರು ಬೇಡಿಕೆದಿದ್ದರು ಹೋಗರ್ತಾರೆ. ವೈಯಕ್ತಿಕ ಹಾಗೆ ಅವರ ಶಾಲಾ ವತಿಯಿಂದ ಪ್ರೀತಿಯಿಂದ ಸನ್ಮಾನ ಮಾಡ್ತಾ ಇದ್ದಾರೆ. ಗಾಂಧಿನಗರ ಶಾಲಾ ವತಿಯಿಂದ ಪ್ರೀತಿಯ ಸನ್ಮಾನ ವೈಯಕ್ತಿಕವಾಗಿ ಕೂಡ ಅತ್ತೆಯವರು ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮ ಪಾಠಕ್ಕೆ ಪ್ರೀತಿಯ ಪೂರ್ವಪಟ್ಟನ್ನು ಕೊನೆಯದಾಗಿ ಮಾಡಿದ್ದೇವೆ. ಆಕ್ಟಿವ್ ಶಿಕ್ಷಕರಾದಂತಹ ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಯಂಗ್ಸ್ಟರ್ಸ್ ಇರ್ತೇವೆ. ಇಬ್ಬರು ಕೂಡ ನಮ್ಮ ಸಾಂಕೇರ ಶಾಲೆಯ ಶಿಕ್ಷಕರು ಪ್ರೀತಿಯ ಸನ್ಮಾನ ಮಾಡ್ತಿದ್ದಾರೆ. ಸಾದಿಕ್ ಸರ್ ಬಿಸಿ ಕಾಲಕ್ಕೆ ಹಾಗೂ ನಮ್ಮ ಮುಖ್ಯ ಶಿಕ್ಷಕರಾದ ಜಯನಾಯಕ್ ಅವರು ಪ್ರೀತಿಯ ಹಾಗೂ ತಾಲೂಕು ಸಂಘದ ಅಧ್ಯಕ್ಷರಿಗೆ ಸುಲೇಮಾನ್ ಶೇಖರ್ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸನ್ಮಾನ ಮಾಡ್ತಾ ಇದ್ದಾರೆ. ನಿಮಗೆ ಇಲಾಖೆಯಿಂದಲೂ ಶಿಕ್ಷಕ ಸಂಘದವರಿಂದಲೂ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಸುಲೇಮಾನ್ ಮಾನ್ಯ ವಾಸೇಸರು ವೇದಿಕೆ ಬರಬೇಕು. ಕೊನೆಯದಾಗಿ ನಮ್ಮ ಮಾನ್ಯ ವಿವರಿಸಲು ನಮ್ಮ ಶಿಕ್ಷಣ ಇಲಾಖೆಯಿಂದ
ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರು ಎಲ್ಲ ಶಿಕ್ಷಕರು ಒಂದು ಸ್ವಲ್ಪ ವೇದಿಕೆ ಹತ್ರ ಬರ್ಬೇಕಾಗಿ ನೆನೆಸ್ಕೊತಾ ಇದ್ದಾರೆ. ಡಿಪೆಂಡೆಂಟ್ ಇದ್ದಾರೆ ಬರೀ ಎಲ್ಲರೂ ಸ್ವಲ್ಪ ವೇದಿಕೆ ಹತ್ರ ಕರೆದು ಒಂದು ಫೋಟೋ ಕಳಿಸಿ. ಹೊಸಮನೆ ಬರ ಎಲ್ಲರೂ ಬರಲಿಲ್ಲ ಬರೀ ಟೀಚರ್ ಏನು ಸರ್ ಎಲ್ಲ ಟೀಚರ್ಸ್ ಎಲ್ಲ ಟೀಚರ್ಸ್ ಬರಲಿಲ್ಲ. ವಾಸರಿಸಲು ಬರುವುದಿಲ್ಲ. ನೋಡಿ ಮೇಲ್ಗಡೆ ಹೋಗಿಲ್ಲ, ಅಲ್ಲಿ ಮೇಲ್ಗಡೆ ಸ್ಟೆಪ್